ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಷಯಮಂಥನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ. ಏನಪ್ಪಾ ಇದು, ಯಾರೋ ಹೊಸಬ್ರು ಹೋಸ್ಟ್ ಆಗಿದ್ದಾರೆ ಅಂತ ಒಂದು ಪ್ರಶ್ನೆ ಉದ್ಭವ ಆಗಿದೆ ಅಲ್ವಾ? ಆಬ್ವಿಯಸ್ಲಿ. ಯಾಕೆ ಅಂದ್ರೆ ನಮ್ಮ ಅಮೃತ ಹರೀಶ್ ಅವರು ಹಾಟ್ ಸೀಟ್ ಅಲ್ಲಿ ಗೆಸ್ಟ್ ಆಗಿ ಬಂದಿದ್ದಾರೆ. ಹಾಗಾಗಿ ನಾನು ಅನಂತ್ ಕುಮಾರ್ ಈ ಕಾರ್ಯಕ್ರಮಕ್ಕೆ ಹೋಸ್ಟ್ ಆಗಿ ಬಂದಿದ್ದೇನೆ. ಏನು ವಿಷಯ ಮಾತಾಡ್ತಾರೆ, ಯಾತಕ್ಕೆ ಅವ್ರು ಇವತ್ತು ಗೆಸ್ಟ್ ಆಗಿದ್ದಾರೆ ಅಂದ್ರೆ ಒಂದು ಇಂಪಾರ್ಟೆಂಟ್ ವಿಷಯ. ಏನದು? ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್, ವಿಚ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಗ್ರಾಫಾಲಜಿ. ಏನಿದು ಗ್ರಾಫಾಲಜಿ ಅಂದ್ರೆ ಅದರಿಂದ ಉಪಯೋಗಗಳೇನು, ಅಡ್ವಾಂಟೇಜಸ್ ಏನು, ಇದನ್ನ ನಾವು ಕಲಿತ್ರೆ ನಾವು ಯಾವ ತರ ಬೆಳಿಬಹುದು, ಪರ್ಸನಲ್ ಲೈಫ್ ಇರ್ಬೋದು ಅಥವಾ ನಮ್ಮ ಪ್ರೊಫೆಷನಲ್ ಲೈಫ್ ಇರ್ಬೋದು. ಮೇಡಮ್ನ ವೆಲ್ಕಮ್ ಮಾಡೋಕ್ ಮುಂಚೆ ಒಂದು ಕಿರು ಪರಿಚಯ. ಅಮೃತ ಹರೀಶ್ ಅವರು ಬೇಸಿಕ್ಲಿ ವೆರಿ ಗುಡ್ ಸಾಫ್ಟ್ ಸ್ಕಿಲ್ ಟ್ರೈನರ್. ಸಾಫ್ಟ್ ಸ್ಕಿಲ್ಸ್ ಅಂದ್ರೆ ಬಹುಶಃ ಗೊತ್ತಿದೆ ನಿಮಗೆ ವ್ಯಕ್ತಿ ವಿಕಾಸನ ತರಬೇತಿಗಾರರು. ಹೆಚ್ಚು ಕಡಿಮೆ 1500 ಇಂದ 2000 ಸ್ಟೂಡೆಂಟ್ಸ್ಗೆ ವ್ಯಕ್ತಿ ವಿಕಾಸನ ತರಬೇತಿ ಕೊಟ್ಟು ಟ್ರೈನ್ ಮಾಡಿದ್ದಾರೆ. ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ಕೇಸಸ್ 2,500 ಇಂದ 3,000 ಕೇಸಸ್ಗೆ ಸೊಲ್ಯೂಷನ್ ಕೊಟ್ಟು ಅವರ ಒಂದು ಲೈಫ್ ನ ಪಾಸಿಟಿವ್ ಕಡೆಗೆ ತಗೊಂಡು ಹೋಗಿದ್ದಾರೆ. ಆಮೇಲೆ ಇನ್ನೊಂದು ಬುಕ್ ಬರೀತಾ ಇದ್ದಾರೆ, ಇಂಗ್ಲಿಷು ಮತ್ತು ಕನ್ನಡ 2 ಲ್ಯಾಂಗ್ವೇಜ್ ಅಲ್ಲೂ ಶೀಘ್ರದಲ್ಲೇ ಒಂದು ಬುಕ್ ಬಿಡುಗಡೆ ಮಾಡ್ತಾ ಇದ್ದಾರೆ ಮೇಡಮ್. ಶಿ ಹ್ಯಾಸ್ ಡನ್ ಕೋರ್ಸ್ ಅಂಡ್ ಶಿ ಹ್ಯಾಸ್ ಬೀನ್ ಸರ್ಟಿಫೈಡ್ ಬೈ IFS, ವಿಚ್ ಇಸ್ ದ ಕೋರ್ಟ್ ಕಮಿಷನರ್ಸ್ ಅಪಾಯಿಂಟೀಸ್. ಅದ್ರ ಜೊತೆಗೆ ಇವರು ಇನ್ನೊಂದು ಸರ್ಟಿಫಿಕೇಶನ್ ಕೋರ್ಸ್ ಮಾಡಿದ್ದಾರೆ, ಪಾಶ್, ಪ್ರಿವೆನ್ಷನ್ ಆಫ್ ಸೆಕ್ಷುವಲ್ ಹರಾಸ್ಮೆಂಟ್ ಅಟ್ ವರ್ಕ್ ಪ್ಲೇಸಸ್. ಎಲ್ಲಾ ಯೋಜನೆನಲ್ಲೂ ಭಗವಂತ ಅವರಿಗೆ ಸಕ್ಸಸ್ ಕೊಡ್ಲಿ ಅಂತ ಕೇಳ್ಕೊಂಡು ಮೇಡಮ್ನ ಸ್ವಾಗತ. ಮೇಡಮ್, ವಿಷಯಮಂಥನ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಥ್ಯಾಂಕ್ ಯು. ಮೇಡಮ್, ಒಂದು ಮಿಸ್ಕನ್ಸೆಪ್ಷನ್ ಇದೆ, ಎಲ್ಲರ ಮೈಂಡ್ ಅಲ್ಲೂ ಒಂದು ಮಿಸ್ಕನ್ಸೆಪ್ಷನ್ ಇದೆ. ನನಗೂ ಈ ಪ್ರಶ್ನೆ ಇದೆ ಮೇಡಮ್. ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ಅಂದ್ರೆ ಸ್ಕ್ರಿಬಲ್ ಮಾಡಿ ಬರೀತಾರೆ, ಅವರ ಹ್ಯಾಂಡ್ ರೈಟಿಂಗ್ ನ ನೀಟಾಗಿ ಬರ್ಸೋದು ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ಮೇಡಮ್. ಹೋಪ್ ಯು ವಿಲ್ ಗಿವ್ ಕ್ಲಾರಿಟಿ ಫಾರ್ ದಿಸ್ ಕ್ವೆಶ್ಚನ್ ಅಂತ ಒಂದು ನಂಬಿಕೆ. ಥ್ಯಾಂಕ್ ಯು ಅನಂತ್ ಸರ್, ದಿಸ್ ಇಸ್ ಅ ಫ್ಯಾಂಟಾಸ್ಟಿಕ್ ಕ್ವಶನ್. ಡೆಫಿನೆಟ್ಲಿ ನನಗೂ ತುಂಬಾ ಜನ ಇದನ್ನ ಕೇಳ್ತಾರೆ. ಖಂಡಿತವಾಗ್ಲೂ ಅಲ್ಲ. ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ಅಂದ್ರೆ ನಿಮ್ಮ ಬರಹ ಏನಿದೆ, ಸ್ಕ್ರಿಬಲ್ ಮಾಡಿ ಬರೆದಿರೋದನ್ನ ಗುಂಡಕ್ಕೆ ಬರೆಯೋದು ಅಥವಾ ನೋಡಕ್ಕೆ ನೀಟಾಗಿ ಬರೆಯುವಂಥದ್ದು ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ಅಲ್ಲ. ಸೊ ಹಾಗಾದ್ರೆ ಏನು ಮೇಡಮ್ ಇದು? ವಾಟ್ ಎಕ್ಸಾಕ್ಟ್ಲಿ ಯು ಮೀನ್ ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್? ಹಾಗಾದ್ರೆ ಚೆನ್ನಾಗಿ ಬರೆಯೋದನ್ನ ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ಅಲ್ಲ ಅಂದ್ರೆ ಮತ್ತೇನು ಮೇಡಮ್ ಇದು? ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ಅಂದ್ರೆ ಹೆಸರೇ ಹೇಳೋ ಹಾಗೆ ನಮ್ಮ ಕೈ ಬರಹ ಏನಿದೆ, ಬರವಣಿಗೆಯ ಬರಹ, ಇದನ್ನ ಅನಲೈಸ್ ಮಾಡೋದು, ಅಂದ್ರೆ ಇದನ್ನ ರೀಡ್ ಮಾಡೋದು, ಇದನ್ನ ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ಅಂತಾರೆ. ಅನಲೈಸಿಂಗ್ ಸಂಬಡೀಸ್ ರೈಟಿಂಗ್ ಈಸ್ ಹ್ಯಾಂಡ್ ರೈಟಿಂಗ್. ಇದ್ರಲ್ಲಿ ಏನ್ ಬರುತ್ತೆ ಅಂದ್ರೆ, ನಾವು ಒಬ್ಬರ ರೈಟಿಂಗ್ ನ ತಗೊಂತೀವಿ, ಅದರಲ್ಲಿ ಅವರ ಬಿಹೇವಿಯರು, ಪ್ಯಾಟ್ರನ್ನು, ಅವರ ಜೀವನದಲ್ಲಿ ಏನು ನಡೀತಿದೆ ಅನ್ನೋದನ್ನ ನಾವು ಹೇಳ್ತೀವಿ. ಆದ್ರೆ ಅನಲೈಸ್ ಮಾಡ್ಬಿಟ್ಟು ಈ ತರ ಇದೆ, ಹೀಗೆ ನಡೀತಿದೆ ಅನ್ನೋದನ್ನ ಹೇಳದೆ ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್. ಓಕೆ, ಹಾಗಾದ್ರೆ ಇದನ್ನ ಈ ತರ ಹೇಳ್ಬೋದಾ ಮೇಡಮ್? ಹ್ಯಾಂಡ್ ರೈಟಿಂಗ್ ಇಂದ ಒಬ್ಬ ಮನುಷ್ಯನ ಮೈಂಡ್ ಸೆಟ್ ನ ನಾವು ಅರ್ಥ ಮಾಡ್ಕೋಬಹುದಾ? 100% ಮೈಂಡ್ ಸೆಟ್ ಅಷ್ಟೇ ಅಲ್ಲದೇನೆ ಅವ್ರ ಬಿಹೇವಿಯರ್ನು ಅರ್ಥ ಮಾಡ್ಕೋ. ಸೊ ಬಿಹೇವಿಯರ್ನ ಅರ್ಥ ಮಾಡ್ಕೋಬಹುದು, ಕ್ಯಾರೆಕ್ಟರ್ನ ಅರ್ಥ ಮಾಡ್ಕೋಬಹುದು, ಹೌ ದೇ ಥಿಂಕ್ ಅನ್ನೋದನ್ನು ಅರ್ಥ ಮಾಡ್ಕೋಬಹುದು ಅಂತ ಕನ್ಕ್ಲೂಡ್ ಮಾಡ್ಬೋದಾ? 100% ಬಿಹೇವಿಯರ್, ಥಿಂಕಿಂಗ್, ಅದ್ರ ಜೊತೆಗೆ ಅವರಲ್ಲಿ ಏನು ಪ್ಯಾಟರ್ನ್ಸ್ ಇದೆ, ಹೇಗೆ ಪ್ಯಾಟರ್ನ್ಸ್ ಕ್ರಿಯೇಟ್ ಆಗಿದೆ, ಅಥವಾ ಅವ್ರ ಮೈಂಡು ಏನನ್ನ ಅಕ್ಸೆಪ್ಟ್ ಮಾಡಿ ಅದನ್ನ ಏನನ್ನ ಅಡಾಪ್ಟ್ ಮಾಡ್ಕೊಂಡಿದೆ ಅನ್ನೋದು ಸಹ ಹೇಳ್ಬೋದು. ಓಕೆ ಮೇಡಮ್, ಈಗ ಪ್ಯಾಟ್ರನ್ ವರ್ಡ್ ಹೊಸದೇನು ಅನ್ನಿಸ್ತಾ ಇದೆ ಮೇಡಮ್. ಕ್ಯಾನ್ ಯು ಪ್ಲೀಸ್ ಎಕ್ಸ್ಪ್ಲೈನ್ ಪ್ಯಾಟ್ರನ್ ಅಂದ್ರೆ ಏನು? ವಾಟ್ ಯು ಮೀನ್ ಬೈ ಪ್ಯಾಟ್ರನ್? ಸರ್, ಫ್ಯಾಂಟಾಸ್ಟಿಕ್ ಕ್ವೆಶ್ಚನ್. ಪ್ಯಾಟ್ರನ್ ಅಂದ್ರೆ ಇದು ಬಂದು ನಮ್ಮ ಜೀವನದಲ್ಲಿ ನಿತ್ಯವಾಗಿ ನಾವು ಒಂದು ಅಳವಡಿಸ್ಕೊಂಡು ಒಂದು ಸೆಟ್ ಆಫ್ ಸಿಸ್ಟಮ್ನ ಮಾಡ್ಕೊಂಡಿರ್ತೀವಿ. ಇದು ಮನಸ್ಸು ಸಹ ಮಾಡ್ಕೊಂಡಿರುತ್ತೆ, ಅದನ್ನ ಪ್ಯಾಟ್ರನ್ ಅಂತ ಕರೀತಾರೆ. ಉದಾಹರಣೆಗೆ, ನಾವು ದಿನಾ ಬೆಳಗ್ಗೆ ಒಂದು 5 ಗಂಟೆಗೆ ಎದ್ದೇಳ್ತಿದೀವಿ ಅನ್ಕೊಳ್ಳಿ. ಫಸ್ಟ್ ಒಂದು 21 days ನಾವು ಅಲಾರಾಮ್ ಇಟ್ಕೊಂಡು ಎದ್ದೇಳ್ತೀವಿ. ಆಮೇಲೆ ಅಲಾರಾಮ್ ಇರ್ಲಿ ಇಲ್ದೇ ಇರ್ಲಿ, ಅದು ಹೇಗೆ ಕಂಟಿನ್ಯೂಸ್ ಆಗಿ ನಾವು ಅದೇ ಒಂದು ಟೈಮ್ಗೆ ಎದ್ದೇಳಕ್ ಶುರು ಮಾಡ್ತೀವಿ, ಇದು ಒಂದು ಪ್ಯಾಟರ್ನ್ ಆಗುತ್ತೆ. ಈ ಪ್ಯಾಟರ್ನ್ ಹೇಗಾಗುತ್ತೆ ಅಂದ್ರೆ, ಮೊದಲನೇದು ನಮ್ಮ ಬ್ರೈನ್ ಅಲ್ಲಿ ನ್ಯೂರಾನ್ಸ್ ಅಂತ ಇರುತ್ತೆ. ನ್ಯೂರಾನ್ಸ್ ಒಂದಕ್ಕೊಂದಕ್ಕೆ ಏನು ಕನೆಕ್ಟ್ ಆಗಿ ಆ ಪ್ಯಾಟರ್ನ್ ಅನ್ನ ಸೃಷ್ಟಿ ಮಾಡುತ್ತೆ. ಆ ಪ್ಯಾಟರ್ನ್ ಕ್ರಿಯೇಟ್ ಆದಾಗ ಅದು ನಮ್ಮ ಬಾಡಿ ಮೇಲೆ ಇಂಪ್ಯಾಕ್ಟ್ ಆಗ್ತಿರುತ್ತೆ. ಅದೇ ರೀತಿ ನಮ್ಮ ಬಿಹೇವಿಯರ್. ಇನ್ನೊಂದು ಎಕ್ಸಾಂಪಲ್ ಹೇಳ್ಬೇಕು ಪ್ಯಾಟರ್ನ್ಗೆ ಅಂದ್ರೆ, ನಾವು ಸಾಧಾರಣವಾಗಿ ದಿನಾ ಸ್ಕೂಲ್ಗೆ, ಕಾಲೇಜ್ಗೆ ಹೋಗ್ತಿರ್ತಿದ್ವಿ. ಸೊ ಒಂದು ದಾರಿನ ನಾವು 1 ಅಥವಾ 2 ದಾರಿನ ನಾವೊಂದು ಗುರ್ತು ಮಾಡ್ಕೊಂಡು ಅದೇ ದಾರಿಲಿ ಹೋಗ್ತಿರ್ತೀವಿ. ಸೊ ನಾವು ಹೊರಟಾಗ ಮನೆಯಿಂದ ಏನೋ ಯೋಚನೆ ಮಾಡ್ಕೊಂಡಿರ್ಬೋದು, ಹಾಡು ಹೇಳ್ತಿರ್ಬೋದು, ಏನೇನೋ ಯೋಚನೆ ಮಾಡ್ಕೊಂಡ್ರು ನಾವು ಅದೇ ದಾರಿಯಲ್ಲಿ ಹೋಗಿ ಕರೆಕ್ಟಾಗಿ ರೀಚ್ ಆಗ್ತಿದ್ವಿ.
ಇದು ಪ್ಯಾಟರ್ನ್, ಇಟ್ ಇಸ್ ಕ್ರಿಯೇಟೆಡ್. ಓಕೆ ಇದನ್ನ ಒಂದು ಹ್ಯಾಬಿಟ್ ಅಂತಾನೂ ಕರಿಬಹುದು. ಇದು ಪ್ಯಾಟರ್ನ್ ಕ್ರಿಯೇಟ್ ಆದಾಗ ಏನಾಗುತ್ತೆ, ಇದು ನಮ್ಮ ಹ್ಯಾಬಿಟ್ ಆಗುತ್ತೆ. ಇದೇ ಹ್ಯಾಬಿಟ್ ಇಂದ ನಮ್ಮ ಲೈಫ್ ಅದನ್ನ ಇಂಪ್ಯಾಕ್ಟ್ ಮಾಡ್ತಾ ಇರುತ್ತೆ. ಇದ್ರ ಈ ಒಂದು ಏನಿದೆ ಇದು ಪಾಸಿಟಿವ್ ಆದ್ರೆ ವೆರಿ ಗುಡ್, ನೆಗೆಟಿವ್ ಆದ್ರೆ ವೆರಿ ಬ್ಯಾಡ್ ಫಾರ್ ದ ಪರ್ಸನ್. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಪ್ಯಾಟರ್ನ್. ಓಕೆ, ಸೊ ನೀವು ಹೇಳೋ ಪ್ರಕಾರ ಪ್ಯಾಟ್ರನ್ ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು. ಅಬ್ಸಲ್ಯೂಟ್ಲಿ ರೈಟ್. ಸೊ ದಿಸ್ ಇಸ್ ಅನಲೈಸ್ಡ್ ಥ್ರೂ ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್. ಎಸ್, ದಿಸ್ ಇಸ್ ಅನಲೈಸ್ ಥ್ರೂ ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್. ಅಂಡ್ ನೀವು ಹೇಳ್ದಂಗೆ ಇದು ಬಿಹೇವಿಯರ್ ಅಲ್ಲೂ ನಾವು ಏನ್ ಮಾಡ್ತೀವಿ, ಸೇಮ್ ಯಾವ ಪ್ಯಾಟರ್ನ್ ಬಿಹೇವಿಯರ್ ಇವ್ರದಿದೆ, ಇವರ ಮೈಂಡ್ಗೆ ಏನು ಪ್ಯಾಟರ್ನ್ ಕೂತ್ಕೊಂಡಿದೆ, ಯಾವ ರೀತಿ ಇವ್ರು ಮಾಡ್ತಾ ಇದ್ದಾರೆ, ಇವ್ರ ಹ್ಯಾಬಿಟ್ ಏನಾಗಿದೆ, ಇದರ ರಿಸಲ್ಟೇ ಅವರ ಲೈಫ್ ಆಗಿರುತ್ತೆ. ಮನುಷ್ಯನ ಪ್ಯಾಟರ್ನಿನ ರಿಸಲ್ಟೇ ಅವರ ಲೈಫ್ ಆಗಿರುತ್ತೆ. ಸೊ ದಿಸ್ ಇಸ್ ಹೌ ಇಟ್ ಇಸ್. ಓಕೆ ಮೇಡಮ್, ನೀವು ಸೈಂಟಿಫಿಕ್ ಆಗಿ ಒಂದು ವರ್ಡ್ ಯೂಸ್ ಮಾಡಿದ್ರಿ, ನ್ಯೂರಾನ್ ಅಂತ ಒಂದು ವರ್ಡ್ ಯೂಸ್ ಮಾಡಿದ್ರಿ ಮೇಡಮ್. ಈ ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ಗೂ ಸೈನ್ಸ್ಗೂ ಏನಾದರೂ ಸಂಬಂಧ ಇದೆಯಾ? ಇಸ್ ಇಟ್ ರಿಲೇಟೆಡ್ ಟು ಸೈನ್ಸ್? ಅಬ್ಸಲ್ಯೂಟ್ಲಿ. ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ಇಸ್ ಅ ಪ್ಯೂರ್ ಸೈನ್ಸ್. ಜ್ಞಾನ ವಿಜ್ಞಾನವನ್ನು ಹೊಂದಿರುವಂತದ್ದೇ ಕೈ ಬರಹ. ಇದಕ್ಕೆ ಒಂದು ದೊಡ್ಡ ಹಿಸ್ಟ್ರಿ ಇದೆ. ಅದಕ್ಕೆ ಮುಂಚೆ ನ್ಯೂರಾನ್ಸ್ ಅಂದ್ರೆ ಏನು ಅಂತ ಹೇಳ್ಬಿಡ್ತೀನಿ. ನಮ್ಮ ದೇಹದಲ್ಲಿ ಸೆಲ್ಸ್ ಇದೆ, ಏನು ಸೆಲ್ಸ್ ಅಂತ ಇದ್ವಿ. ನ್ಯೂರಾನ್ಸ್ ಆರ್ ಆಲ್ಸೋ ಸೆಲ್ಸ್ ವಿಚ್ ಇಸ್ ದೇರ್ ಇನ್ ಬ್ರೈನ್. ಬಾಡಿಲಿರೋ ಸೆಲ್ಸ್ ಬಂದ್ಬಿಟ್ಟು ಒಂದಷ್ಟು ದಿವಸ ಆದ್ಮೇಲೆ, ಸಾಧಾರಣವಾಗಿ 90 to 120 ಡೇಸ್ ಅಲ್ಲಿ ಅದು ಹುಟ್ಟಿ ಸಾಯ್ಬೇಕಾದ್ರೆ ಹೊಸ ಸೆಲ್ಸ್ಗೆ ತನ್ನ ಎಲ್ಲಾ ಲಕ್ಷಣಗಳನ್ನ ಟ್ರಾನ್ಸ್ಫರ್ ಮಾಡಿ ಅದು ಸಾಯತ್ತೆ. ಹೊಸ ಸೆಲ್ಲು ಹಳೆ ಸೆಲ್ಲಿನಿಂದ ಎಲ್ಲವನ್ನು ತಗೊಂಡು ಅದು ತನ್ನ ಬಿಹೇವಿಯರ್ನ ಏನಿರುತ್ತೆ ಅದನ್ನ ಮಾಡುತ್ತೆ. ಇದಕ್ಕೆ ಉದಾಹರಣೆ, ನಮ್ಮ ಬಾಡಿ ಮೇಲೆ ಯಾವುದೋ ಒಂದು ಸ್ಕ್ರಾಚ್ ಆಗಿದೆ ಅಂದ್ರೆ ಕಾಲಕ್ರಮೇಣ ಆ ಸ್ಕ್ರಾಚ್ ಹೊಟ್ಟೋಗುತ್ತೆ. ಹೇಗೆ ಸ್ಕ್ರಾಚ್ ಹೋಗುತ್ತೆ ಅಂದ್ರೆ ಬಿಕಾಸ್ ಹೊಸ ಸೆಲ್ಸ್ ಡೆವಲಪ್ ಆಗಿರುತ್ತೆ. ಇದು ಬಾಡಿಲಿರೋ ಸೆಲ್ಸ್. ಇನ್ನು ನ್ಯೂರಾನ್ಸ್ ಬಂತು ಅಂದ್ರೆ, ನ್ಯೂರಾನ್ಸ್ ಅಲ್ಲಿ ಇದು ನಮ್ಗೆ ಒಂದು ಸತಿ ಬ್ರೈನ್ ಅಲ್ಲಿ ಏನ್ ಇರುತ್ತೆ, ಇದು ಹುಟ್ಟಿನಿಂದ ಸಾಯೋವರೆಗೂ ಇರುತ್ತೆ. ಇದು ಹೊಸದಾಗಿ ಸಾಯ್ತಾ ಇರಲ್ಲ, ನಾವು ಸಾಯೋವರೆಗೂ ಇದಿರುತ್ತೆ. ಸೊ ಈ ಒಂದು ನ್ಯೂರಾನ್ ಸೆಲ್ಸ್ ನ ಸಿಂಪ್ಲಿಫೈ ಆಗಿ ಹೇಳ್ಬೇಕು ಅಂದ್ರೆ, ಸರ್ ಇದು ಒಂದು ಎಲೆಕ್ಟ್ರಿಕ್ ಜಂಕ್ಷನ್ಸ್ ತರ ಅಂತ ಅನ್ಕೊಳ್ಳಿ. ಇದು ಸುಮ್ನೆ ಎಕ್ಸಾಂಪಲ್ ಹೇಳ್ತಾ ಇರೋದು. ಸೊ ಎಲೆಕ್ಟ್ರಿಕ್ ವೈರು ಇಲ್ಲಿಂದ ಇಲ್ಲಿಗೆ ಅಂತ ಕನೆಕ್ಟ್ ಮಾಡ್ತಾರಲ್ಲ, ಅದೇ ತರನೇ ಬ್ರೈನ್ ಅಲ್ಲಿ ಒಂದು ನ್ಯೂರಾನ್ ಇನ್ನೊಂದು ನ್ಯೂರಾನ್ಗೆ ಒಂದು ಕರೆಂಟ್ ಫ್ರೀಕ್ವೆನ್ಸೀಸ್ ಕರೆಂಟ್ ನ ಪಾಸ್ ಮಾಡ್ಕೊಂಡು ಒಂದು ಪ್ಯಾಟರ್ನ್ ನ ಕ್ರಿಯೇಟ್ ಮಾಡುತ್ತೆ. ಒಬ್ಬ ಮನುಷ್ಯ ಒಂದು ಡಾಟ್ ಇಡಬೇಕಾದ್ರೆ 8,000 ನ್ಯೂರಾನ್ಸ್ ಕನೆಕ್ಟ್ ಆಗಿ ಒಂದು ಪ್ಯಾಟರ್ನ್ ಕ್ರಿಯೇಟ್ ಮಾಡುತ್ತೆ. ಅಷ್ಟು ಓಡುತ್ತೆ. ಅದಾದ್ಮೇಲೆ ನಾವೊಂದು ಫುಲ್ ಸ್ಟಾಪ್ ಡಾಟ್ ಇಡ್ತೀವಿ. ಹಾಗಾದ್ರೆ ಇನ್ನ ಬೇರೆ ಕೆಲಸ ಮಾಡ್ಬೇಕಾದ್ರೆ ಇನ್ನೆಷ್ಟು ನ್ಯೂರಾನ್ಸ್ ಎಷ್ಟು ವರ್ಕ್ ಮಾಡುತ್ತೆ ಅಂತ ಯೋಚನೆ ಮಾಡಿ. ನಮ್ಮ ಬ್ರೈನ್ ಅಲ್ಲಿ ನ್ಯೂರಾನ್ಸ್ ಏನಿದೆ ಅದು ಮಿಲಿಯನ್ಸ್ ಆಫ್ ನ್ಯೂರಾನ್ಸ್ ಇದೆ. ಅದು ಮಿಲಿಯನ್ಸ್ ಅಂತ ಹೇಳೋಕ್ಕಿಂತ ಇನ್ನೂ ಹೆಚ್ಚಿದೆ. ಒಂದು ನ್ಯೂರಾನ್ ಕೆಪಾಸಿಟಿ ಎಷ್ಟು ಅಂದ್ರೆ, ಒಂದು ದೊಡ್ಡ ಸೂಪರ್ ಕಂಪ್ಯೂಟರ್ ಏನಿದೆ ಆ ಸೂಪರ್ ಕಂಪ್ಯೂಟರ್ ಕೆಪಾಸಿಟಿ ಒಂದು ನ್ಯೂರಾನ್ಗಿರುತ್ತೆ. ಇನ್ನು ನಮ್ಮ ಬ್ರೈನ್ ಅಲ್ಲಿ ಇನ್ನೆಷ್ಟು ನ್ಯೂರಾನ್ಸ್ ಇದೆ ಈಗ ನೀವೇ ಯೋಚನೆ ಮಾಡ್ಬೋದು. ಹಾಗಾದ್ರೆ ನಾವ್ ಎಷ್ಟು ನ್ಯೂರಾನ್ಸ್ ನ ಯೂಸ್ ಮಾಡ್ಕೊಂಡು ನಮ್ ಕೆಲಸ ಮಾಡ್ತಿದೀವಿ ಅಂತ ನೀವು ಇದ್ ಮಾಡ್ಬೋದು. ಆಸ್ ಪರ್ ನೌ ಪ್ರಪಂಚದಲ್ಲಿ ಐನ್ಸ್ಟೈನ್ ಇರ್ಬೋದು ಅಥವಾ ವಿಶ್ವೇಶ್ವರಯ್ಯ ಅವ್ರು ಇರ್ಬೋದು, ಇವರೆಲ್ಲ 2% ಆಫ್ ದ ಬ್ರೈನ್ ಯೂಸ್ ಮಾಡ್ಕೊಂಡಿದ್ದಾರೆ ಅನ್ಬಿಟ್ಟು ಎಷ್ಟೋ ಸ್ಟಡಿನಲ್ಲಿ ನೀವು ನೋಡ್ಬೋದು. ಅವರೇ 2% ಮಾಡಿದ್ಮೇಲೆ ನಾವೆಷ್ಟು ಪರ್ಸೆಂಟ್ ಅಂತ ನಾವೇ ಕ್ವಶನ್ ಮಾಡ್ಕೋಬೇಕು, ಲೆಕ್ಕ ಹಾಕೋಬೇಕು. ಹಾಗಾದ್ರೆ ಮಿಕ್ಕಿದ್ದೆಲ್ಲ ಏನಾಗ್ತಿದೆ ಅಂತ ಮತ್ತೆ ಕ್ವಶನ್ ಮಾಡ್ಕೋಬೇಕಾಗತ್ತೆ. ನಾವು ಎಂಥ ಅದ್ಭುತವಾದ ಶಕ್ತಿ ನಮ್ಮಲ್ಲಿ ಇದ್ರೂ ಸಹ ನಾವ್ ಏನ್ ಮಾಡ್ತಾ ಇದೀವಿ ಅಂತ ಮತ್ತೊಂದು ಕ್ವಶನ್ ಹಾಕೋಬೇಕಾಗತ್ತೆ. So we can define that it is scientifically related. Absolutely scientifically related. It's not something ಊಹೆ ಮಾಡ್ಕೊಂಡು ಹೇಳೋದು ಅಥವಾ ಅನಲೈಸ್ ಇಸ್ ನಾಟ್ ಏನು ಬಯಾಸ್ಡ್ ಆ ಥರ ಏನಲ್ಲ. ಇಟ್ ಇಸ್ ಅಥೆಂಟಿಕೇಟೆಡ್ ಸೈಂಟಿಫಿಕಲಿ ಪ್ರೂವ್ಡ್ ಕಾನ್ಸೆಪ್ಟ್ ಅಂತ ನಾವೊಂದು ಇದು ಮಾಡ್ಬೋದು. ಅಬ್ಸಲ್ಯೂಟ್ಲಿ. ಇದ್ರ ಜೊತೆಗೆ ಇನ್ನೊಂದೆರಡು ಎಕ್ಸಾಂಪಲ್ಸ್ ಕೊಡಕ್ಕೆ ಇಷ್ಟಪಡ್ತೀನಿ. ಇದು ಪ್ಯೂರ್ ಸೈನ್ಸ್ ಅನ್ನೋದಕ್ಕೆ ನಮ್ಮ ಇಂಡಿಯಾದ ಅಂದ್ರೆ ನಮ್ಮ ಭಾರತದ ಋಷಿ ಮುನಿಗಳು ಸಹ ಇದನ್ನ ಯೂಸ್ ಮಾಡ್ತಿದ್ರು. ಸಾಕಷ್ಟು ಪ್ರೂಫ್ಸ್ ಇದೆ. ಹೇಳ್ದಾಗೆ ಜ್ಞಾನ ವಿಜ್ಞಾನವನ್ನು ಸೇರಿಸಿ ಹೇಳ್ಬಹುದು. ಮೊದಲನೇದು, ನಾವು ಏನು ಬರವಣಿಗೆಯನ್ನ ಬರಿತೀವಿ, ಈ ಬರವಣಿಗೆಯಲ್ಲಿ ಯೂಶುವಲ್ ಆಗಿ ನಾವು ಯೂಸ್ ಮಾಡೋದು ನಮ್ಮ ಫಸ್ಟ್ ಬೆರಳನ್ನ. ಇದನ್ನ ಇಂಡೆಕ್ಸ್ ಫಿಂಗರ್ ಅಂತೀವಿ. ಈ ಇಂಡೆಕ್ಸ್ ಫಿಂಗರ್ ಬಂದ್ಬಿಟ್ಟು ಬ್ರೈನ್ ಮೆರಿಡಿಯನ್ಗೆ ಕನೆಕ್ಟ್ ಆಗಿರುತ್ತೆ. ಆಕ್ಯುಪ್ರೆಷರ್ ಅಲ್ಲಿ ಇದನ್ನ ಬ್ರೈನ್ ಮೆರಿಡಿಯನ್ಗೆ ಕನೆಕ್ಟ್ ಆಗಿರುವಂತಹ ಒಂದು ಮೆರಿಡಿಯನ್ ಅಂತ ಕರೀತಾರೆ. ಇದು ಹಾರ್ಟ್ ಮೆರಿಡಿಯನ್, ತಂಬುಗೆ ಹಾರ್ಟ್ ಮೆರಿಡಿಯನ್ ಕನೆಕ್ಟ್ ಆಗಿರುತ್ತೆ. ನೀವು ಯಾವುದೇ ನಮ್ಮ ಋಷಿ ಮುನಿಗಳ ಒಂದು ಸಿಸ್ಟಮ್ ತಗೊಂಡಾಗ ಮೊದಲು ಏನು ಪಾಠಶಾಲೆ ಅಂತ ಇತ್ತು ಅಥವಾ ಗುರುಕುಲ ಸಿಸ್ಟಮ್ ಇತ್ತು, ಮೊದಲು ಅವ್ರು ಏನ್ ಮಾಡೋರು, ಒಂದು ಮರಳನ್ನ ಹಿಂಗೆ ಹಾಸೋರು, ಅಂದ್ರೆ ನೆಲದ ಮೇಲೆ ಮರಳನ್ನ ಹರಡಿಸ್ಬಿಟ್ಟು ಮಕ್ಕಳ ಕೈಯಲ್ಲಿ ಈ ಇಂಡೆಕ್ಸ್ ಫಿಂಗರ್ ಅಲ್ಲಿ ಬರ್ಸೋರು. ದಿಸ್ ಇಸ್ ಮರಳು ನೋಡಿ, ಕ್ರಿಸ್ಟಲ್ ಫಾರಮ್. ಈ ಒಂದು ಬೆರಳು ಬ್ರೈನ್ ಮೆರಿಡಿಯನ್ನು ಯಾವಾಗ ಇದು ಹಿಂಗೆ ಬರೆಯೋರು, ಅದು
ಬ್ರೈನ್ ಆಕ್ಟಿವೇಶನ್ ಆಗೋದು. ಬಿಕಾಸ್ ಕ್ರಿಸ್ಟಲ್ ಇಸ್ ಗೋಯಿಂಗ್ ಟು ವರ್ಕ್ ಲೈಕ್ ಎ ಆಕ್ಯುಪ್ರೆಷರ್. ಈ ಆಕ್ಯುಪ್ರೆಷರ್ ಇಂದ ಏನ್ ಆಕ್ಟಿವೇಟ್ ಆಗೋದು, ಆವಾಗಿನ ವಿದ್ಯಾರ್ಥಿಗಳು ತುಂಬಾ ಶಾರ್ಪ್ ಆಗ್ತಿದ್ರು. ಇದು ಒಂದು ಪ್ರೂವ್ಡ್ ಆಗಿರುವಂತದ್ದು. ಎರಡನೇದು, ನಮ್ಮಲ್ಲಿ ಸಿಂಬಲಿಸಮ್ ತುಂಬಾ ಇದೆ. ಅಂದ್ರೆ ಎಲ್ಲದಕ್ಕೂ ಒಂದು ಸಿಂಬಲ್ ಇದ್ ಮಾಡೋರು. ನಾವು ಗಣಪತಿಯನ್ನ ಏನು ವಿದ್ಯಾದಾಯಕ ಅಂತ ಮಕ್ಕಳಿಗೆಲ್ಲ ಗಣಪತಿ ಪೂಜೆ ಮಾಡಿರ್ತೀವಿ. ನೀವು ನೋಡ್ಬೋದು, ಗಣಪತಿಗೆ ಚತುರ್ಭುಜ ಇದೆ, ಅದರಲ್ಲಿ 2 ಭುಜದಲ್ಲಿ ಈ ರೀತಿಯಾದಂತಹ ಒಂದು ಮುದ್ರೆ ಹಿಡ್ಕೊಂಡಿರ್ತಾರೆ. ಈ ಮುದ್ರೆ ಹೆಸರು ಏನು ಅಂದ್ರೆ ಲಿಪಿ ಮುದ್ರೆ ಅಂತ. ನಮ್ಮಲ್ಲಿ ಎಲ್ಲವೂ ಸಿಂಬಲೈಸ್. ಇವನ್ ಶಾರದೆಗೂ ಸಹ ಈ ಲಿಪಿ ಮುದ್ರೆ ಇರುತ್ತೆ, ಅದ್ರ ಮೇಲೆ ಒಂದು ಗಿಳಿ ಕೂತಿರುತ್ತೆ. ಗಿಳಿಯನ್ನ ಮತ್ತೆ ಜ್ಞಾನ ಸಂಕೇತ ಅಂತ ಹೇಳ್ತಾರೆ. ಸೊ ಈ ಲಿಪಿ ಮುದ್ರೆಯಲ್ಲೂ ಸೇಮ್ ನಮ್ಮ ಇಂಡೆಕ್ಸ್ ಫಿಂಗರು ಮತ್ತು ಥಂಬ್ ಫಿಂಗರ್ ನ ಟಚ್ ಮಾಡ್ತಾರೆ. ಮತ್ತೆ ನಮ್ಮಲ್ಲಿ ಜ್ಞಾನ ಮುದ್ರೆ ಅಂತ ಯೂಸ್ ಮಾಡ್ತೀವಿ. ಜ್ಞಾನ ಮುದ್ರೆಯಲ್ಲೂ ಸಹ ಏನು ಈ 2 ಬೆರಳನ್ನ ಟಚ್ ಮಾಡ್ತೀವಿ. ಕನೆಕ್ಟಿಂಗ್ ದ 2 ಮೆರಿಡಿಯನ್ಸ್ ವಿಚ್ ಇಸ್ ಬ್ರೈನ್ ಅಂಡ್ ಹಾರ್ಟ್ ವಿಲ್ ಮೇಕ್ ಯು ಕಾನ್ಸಂಟ್ರೇಷನ್ ಅಂಡ್ ಆಕ್ಟಿವೇಟ್ ಯುವರ್ ವಿಸ್ಡಮ್. ದಿಸ್ ಇಸ್ ಅ ಪ್ಯೂರ್ ಏನಂದ್ರೆ ನಮ್ಮಲ್ಲಿರುವಂತ ಪ್ರೂಫ್. ನಾವು ಹುಡುಕ್ತಾ ಇಲ್ಲ ಅಷ್ಟೇನೆ. ಇದು ನಮ್ಮ ದೇಶದಲ್ಲಿ ಸನಾತನ ಧರ್ಮದಿಂದನೂ ಬಂದಿರುವಂತಹ ಫಂಟಾಸ್ಟಿಕ್ ಎವಿಡೆನ್ಸ್ ಅಂತ ಹೇಳ್ಬೋದು. ಕಮಿಂಗ್ ಟು ಅದರ್ ಥಿಂಗ್ಸ್, ಇನ್ನ ನೀವು ಇವಾಗ ಕೇಳ್ಬೋದು ಸೈನ್ಸ್ ಅಂತ. ಈಗ ವಿಜ್ಞಾನ ಆಯ್ತು, ಈಗ ವಿಜ್ಞಾನದ ಕಡೆಗೆ ಬಂದಾಗ ನಿಮಗೆ ಗೊತ್ತಿರ್ಬೋದು, ಫಾರೆನ್ಸಿಕ್ ಲ್ಯಾಬ್ ಅಂತ ಕರೀತಾರೆ ಕೋರ್ಟ್ ಅಲ್ಲಿ. ಕೋರ್ಟ್ ಏನೇ ಒಂದು ಕೇಸಸ್ ಬಂದ್ರು ಫಾರೆನ್ಸಿಕ್ ಲ್ಯಾಬ್ಗೆ ಕೊಡ್ತಾರೆ. ಈ ಫಾರೆನ್ಸಿಕ್ ಲ್ಯಾಬ್ ಅಲ್ಲಿ ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟ್ಸ್ ಅಂತ ಇಟ್ಕೊಂಡಿರ್ತಾರೆ. ಈ ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟ್ಸ್ ಗಳ ಕೆಲಸ ಏನು ಅಂದ್ರೆ, ತುಂಬಾ ಕೇಸಸ್ ನೋಡ್ಬೋದು, ಫೋರ್ಜರಿ ಇರ್ಬೋದು ಅಥವಾ ಡೆತ್ ನೋಟ್ಗಳಿರ್ಬೋದು, ಈ ತರ ಸಾಕಷ್ಟು ಕೇಸಸ್ ಅವರು ಕೊಡ್ತಾರೆ. ಅದನ್ನ ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟ್ಸ್ ಏನಿರ್ತಾರೆ ಅವರು ಪೂರ್ತಿ ಅನಲೈಸ್ ಮಾಡಿ ಈ ಒಂದು ರೈಟಿಂಗ್ ಏನಿದೆ ಅದ್ರ ಮೇಲೆ ಅವ್ರ ರಿಪೋರ್ಟ್ಸ್ ನ ಕೊಡ್ತಾರೆ. ಸೊ ಸೈಂಟಿಫಿಕಲಿ ಸಹ ಹೇಳದ್ನಲ್ಲ, ಜ್ಞಾನ ವಿಜ್ಞಾನ 2 ರೂಪದಲ್ಲೂ ದಿಸ್ ಇಸ್ ಅ ಪ್ರೂವ್ಡ್ ಸೈನ್ಸ್. ಓಕೆ ಮೇಡಮ್, ಥ್ಯಾಂಕ್ ಯು. ಈ ಒಂದು ವಿಷಯ ನೀವು ಇಲ್ಲಿವರೆಗೂ ಹೇಳಿದ್ರಲ್ಲ, ಇದು ಇನ್ನೂ ಕ್ಯೂರಿಯಾಸಿಟಿ ಡೆವಲಪ್ ಆಗ್ತಾ ಇದೆ ಮೇಡಮ್. ಇನ್ನೂ ಹೆಚ್ಚಾಗಿ ತಿಳ್ಕೊಬೇಕು. ಸೈನ್ಸ್ ಅಂತಿದ್ದೀರಾ, ಇಟ್ ಇಸ್ ರಿಲೇಟೆಡ್ ಟು ಸೈನ್ಸ್ ಅಂತಿದ್ದೀರಾ. ಆಮೇಲೆ ಒಂದು ರೈಟಿಂಗ್ ಇಂದ ಒಬ್ಬ ಮನುಷ್ಯನ ಕ್ಯಾರೆಕ್ಟರ್ ತಿಳ್ಕೊಬಹುದು ಅಂತಿದ್ದೀರಾ. ವಾಟ್ ಈಸ್ ರನ್ನಿಂಗ್ ಇನ್ ಹಿಸ್ ಆರ್ ಹರ್ ಮೈಂಡ್ ಅಂತಿದ್ದೀರಾ. ಇನ್ನು ಸ್ವಲ್ಪ ಡೀಟೇಲ್ ಆಗಿ ಏನ್ ಅಡ್ವಾಂಟೇಜು, ಯಾತಕ್ಕೆ ಈ ನಮ್ಮ ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ಬೇಕಾಗತ್ತೆ, ಅದರ ಉಪಯೋಗಗಳೇನು, ಒಂದ್ ಸ್ವಲ್ಪ ವಿಸ್ತಾರವಾಗಿ ಹೇಳಿದ್ರೆ ತುಂಬಾ ಅನುಕೂಲ ಅನ್ಸುತ್ತೆ. ಡೆಫಿನೆಟ್ಲಿ. ಫಸ್ಟ್ ವರ್ಡ್ ತಗೋಬೇಕಾದಾಗ ನಾವು ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ಅಂತ ತಗೊಂತೀವಿ. ಈ ಹ್ಯಾಂಡ್ ರೈಟಿಂಗ್ ನ ನಮ್ಮಲ್ಲಿ ಮೈಂಡ್ ರೈಟಿಂಗ್ ಅಂತ ಕರೀತಾರೆ. ಏನಿದು ಮೈಂಡ್ ರೈಟಿಂಗ್ ಅಂದ್ರೆ, ನಾನು ಆಗ್ಲೇ ಹೇಳ್ದಾಗೆ ನಾವು ಒಂದು ಡಾಟ್ ಇಡ್ಬೇಕಾದ್ರೆ 8,000 ನ್ಯೂರಾನ್ಸ್ಗಳು ಕನೆಕ್ಟ್ ಆಗುತ್ತೆ, ಆಮೇಲೆ ವೈಬ್ರೇಟ್ ಆಗುತ್ತೆ ಎಲ್ಲ ಹೇಳ್ದೆ. ಅಂದ್ರೆ ತಲೆಯಲ್ಲಿ ತುಂಬಾ ಕೆಲಸ ನಡೆಯುತ್ತೆ ಅಂತ. ಸೊ ಈ ಒಂದು ಏನಿದೆ ಹ್ಯಾಂಡ್ ರೈಟಿಂಗ್, ಅದನ್ನ ಮೈಂಡ್ ರೈಟಿಂಗ್ ಅಂತ ಅದಕ್ಕೆ ಹೇಳಿರೋದು. ಯಾವುದೇ ವ್ಯಕ್ತಿ ಇರ್ಬೋದು, ನಾನಿರ್ಬೋದು, ನೀವಿರ್ಬೋದು, ಯಾರೇ ಇರ್ಬೋದು, ಯಾರು ಇವ್ರು ಹಿಂಗೆ ಅಂತ ಹೇಳಕ್ಕಾಗಲ್ಲ. ಜಸ್ಟ್ ಮಾತಾಡ್ಸಿದ ತಕ್ಷಣ ನನ್ನ ಮನ್ಸಲ್ಲಿ 1000 ಇರ್ಬೋದು, ನನ್ನ ಒಳಗಡೆ 1000 ಇರ್ಬೋದು, ನಾನು ಬೇರೆ ತರ ಪ್ರಿಡಿಕ್ಟ್ ಮಾಡ್ಬೋದು, ಏನೇ ಇರ್ಬೋದು. ಇದು ಮೈಂಡ್ ರೈಟಿಂಗ್ ಆಗಿರೋದ್ರಿಂದ ಮನಸ್ಸಿನಲ್ಲಿ ಏನಿರುತ್ತೆ ಅದನ್ನೇ ನಾವು ಬರ್ದಿರ್ತೀವಿ. ಅಂದ್ರೆ ಆ ಪ್ಯಾಟರ್ನ್ ಅನ್ನ ಬರ್ದಿರ್ತೀವಿ. ಇದನ್ನೇ ನಾವು ಡಿಕೋಡ್ ಮಾಡ್ಬಿಟ್ಟು, ಈ ತರ ಬರೆದ್ರೆ ಹೀಗೆ, ಈ ತರ ಬರೆದ್ರೆ ಇವ್ರ ಪ್ಯಾಟರ್ನ್ ಹಿಂಗಿದೆ, ಹಿಂಗ್ ಮೈಂಡ್ ಸೆಟ್ ಅಂತ ನಾವು ಡಿಕೋಡ್ ಮಾಡೋದನ್ನ ಕಲ್ತ್ಕೊಂಡಿದೀವಿ. ಸೊ ಉದಾಹರಣೆಗೆ, ನಿಮ್ಗೆ ಹುಷಾರಿಲ್ಲ ಅಂತ ಒಬ್ಬ ವ್ಯಕ್ತಿ ಬರ್ತಾರೆ, ಅವ್ರನ್ನ ಟೆಸ್ಟ್ ಮಾಡ್ತೀವಿ, ಅವ್ರಿಗೆ ಏನಾಗಿದೆ ಅಂತ ನೋಡ್ತೀವಿ, ಇದನ್ನ ಅನಲೈಸ್ ಅಂತೀವಲ್ಲ. ಹೀಗೆ ಒಬ್ಬರ ರೈಟಿಂಗ್ ನ ತಗೊಂತೀವಿ, ಇವ್ರಿಗೆ ಏನಾಗಿದೆ ಅಂತ ನೋಡ್ತೀವಿ, ಇದನ್ನ ಅನಾಲಿಸಿಸ್ ಅಂತ ಕರಿತೀವಿ. ಇದಕ್ಕೆ ವಾಪಸ್ಸು ರೆಮಿಡಿನೂ ಕೊಡ್ಬೇಕು. ಬರೀ ನಿಮ್ಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ರೆ ಆಗೋಯ್ತಾ? ಪ್ರಿಸ್ಕ್ರಿಪ್ಷನ್ ಕೊಡ್ಬೇಕು. ಎಕ್ಸಾಕ್ಟ್ಲಿ. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ, ಅವ್ರಿಗೆ ಥೆರಪಿ ಮೂಲಕ ಕೊಡ್ತಿದೀವಿ. ಯೂಶಲಿ ಒಂದು ಮೆಡಿಕಲ್ ಕೇಸಸ್ ಬಂದಾಗ ಏನಾಗುತ್ತೆ, ಥೆರಪಿ ಅಂದ ತಕ್ಷಣ ಫಿಸಿಯೋಥೆರಪಿ, ಮೆಡಿಕಲ್ ಥೆರಪಿ ಹೋಗುತ್ತೆ. ಬಟ್ ಇಲ್ಲೇನು, ದಿಸ್ ಇಸ್ ಇಂಟರ್ನಲಿ ಹ್ಯಾಪನಿಂಗ್. ಹಾಗಾಗಿ ರೈಟಿಂಗ್ ಮೂಲಕನೇ ನಾವು ಥೆರಪಿ ಕೊಡ್ತಾ ಇದ್ದೀವಿ. ಅದಕ್ಕೆ ಹ್ಯಾಂಡ್ ರೈಟಿಂಗ್ ಥೆರಪಿ ಅಂತ ಕರಿತೀವಿ. ಸೊ ಓವರ್ ಆಲ್ ಇದು ಗ್ರಾಫ್, ನಾವು ಹಿಂಗ್ ಬರಿಬೇಕಾದ್ರೆ ಏನು ಓವರ್ ಆಲ್ ಬರವಣಿಗೆ ಇರುತ್ತೆ, ಇದು ಗ್ರಾಫ್ ಮೂಲಕ ಇರುತ್ತೆ. ಅದಕ್ಕೆ ಸ್ಟಡಿ ಆಫ್ ದ ಹೋಲ್ ಗ್ರಾಫ್ ಇಸ್ ಕಾಲ್ಡ್ ಗ್ರಾಫಾಲಜಿ. ಸೊ ಗ್ರಾಫೋಥೆರಪಿ ಅಂತ ಕರೀತಾರೆ, ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ಅಂತ ಕರೀತಾರೆ, ಹ್ಯಾಂಡ್ ರೈಟಿಂಗ್ ಥೆರಪಿ ಅಂತ ಕರೀತಾರೆ. ಸೊ ಇದಿಷ್ಟನ್ನು ಸ್ಟಡಿ ಆಗಿ ಕರೆಯೋದನ್ನ ಗ್ರಾಫಾಲಜಿ. ಸ್ಟಡಿ ಆಫ್ ದ ಗ್ರಾಫ್ ಇಸ್ ಗ್ರಾಫಾಲಜಿ. ಸೊ ಹಾಗಾದ್ರೆ ಈ ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ಇಂದ ಪ್ರಾಬ್ಲಮ್ಸ್ ವಿಲ್ ಬಿ ಐಡೆಂಟಿಫೈಡ್, ಅದ್ರ ಜೊತೆಗೆ ನಾವು ಸೊಲ್ಯೂಷನ್ ಕೊಡ್ತೀವಿ ಅಂತ ಆಯ್ತು. ಅಬ್ಸಲ್ಯೂಟ್ಲಿ. ಈ ಸೊಲ್ಯೂಷನ್ಸ್ ಹೇಗೆ ವರ್ಕ್ ಆಗತ್ತೆ ಅಂತ ಹೇಳ್ತೀನಿ ಒಂದು ಸೈಂಟಿಫಿಕ್ ಆಗಿ. ನಾವು
ಅಗೇನ್ ಮೆರಿಡಿಯನ್ಸ್ ಅಂತ ನಾನು ಆಲ್ರೆಡಿ ಕೈ ಬೆರಳಿನ ಬಗ್ಗೆ ಹೇಳಿದೆ. ಸೊ ಕೈ ಬೆರಳುಗಳಲ್ಲಿ ಎಷ್ಟು ಪವರ್ ಇರುತ್ತೆ ಅಂದ್ರೆ, ಇನ್ನೊಂದು ಒಂದು ಪಾಯಿಂಟ್ ಹೇಳೋದ್ ಮರ್ತೆ, ಆಸ್ಟ್ರಾಲಜಿಕಲಿ ನೀವು ನೋಡ್ಬೋದು, ಇದನ್ನ ಗುರು ಬೆರಳು ಅಂತ ಕರೀತಾರೆ. ಈಗ ಗುರುಗೆ ಸಂಬಂಧಪಟ್ಟಿದ್ದಂತಹ ಸ್ಟೋನ್ ನ ಹಾಕೋಬೇಕಾದ್ರೆ ಕನಕ ಪುಷ್ಯ ರಾಗನ ಇದೇ ಬೆರಳಿಗೆ ಹಾಕ್ತಾರೆ. ಬಿಕಾಸ್ ಇಲ್ಲಿ ಏನು ಮೆರಿಡಿಯನ್ ಇದೆ ಅದು ಆ ಸ್ಟೋನ್ ಇಂದ ಎನರ್ಜಿ ಆಕ್ಟಿವೇಟ್ ಆಗಿ ಮತ್ತೆ ಬ್ರೈನ್ ಆಕ್ಟಿವೇಟ್ ಆಗುತ್ತೆ. ಎಲ್ಲೇ ಹೋದ್ರೂ ಸಹ ದಿಸ್ ಇಸ್ ಅ ಸೈಂಟಿಫಿಕ್ ಪ್ರೂಫ್, ಜ್ಞಾನ ವಿಜ್ಞಾನದ ಸಮ್ಮೇಳನ. ಆಮೇಲೆ ಥೆರಪಿ ನಾವು ಕೊಡ್ತೀವಿ ಅಂತ ಹೇಳಿದ್ವಿ. ಈ ಥೆರಪಿನಲ್ಲಿ ಏನಾಗುತ್ತೆ ಅಂದ್ರೆ ನೋಡಿ, ಇದು ರಿವರ್ಸ್ ಇಂಜಿನಿಯರಿಂಗ್ ಮಾಡ್ತೀವಿ. ರಿವರ್ಸ್ ಇಂಜಿನಿಯರಿಂಗ್ ಅಂದ್ರೆ, ಈಗ ನನ್ನ ಮೈಂಡ್ ಅಲ್ಲಿ ಏನೋ ಒಂದು ವಸ್ತು ಹಿಂಗೆ ಎತ್ತಿಡ್ಬೇಕಾದ್ರೆ ನನ್ನ ಮೈಂಡ್ ಸಿಗ್ನಲ್ ಕೊಡ್ತಾ ಇದೀನಿ ಎತ್ತಿಡು ಅಂತ. ಆಗ ನನ್ನ ಕೈ ಕಾಲು ಮೂವ್ ಆಗುತ್ತೆ, ನಾನು ಮೂವ್ ಮಾಡ್ತೀನಿ. ಆಯ್ತಾ? ಒಂದು ಸರ್ಫೇಸ್ ನ ಹೀಗೆ ಮುಟ್ಟಿದಾಗ ಅದು ಸರ್ಫೇಸ್ ಸಾಫ್ಟ್ ಇದೆಯಾ ರಫ್ ಇದೆಯಾ ಅಂತ ನೋಡದೆ ಇದ್ರು ಸ್ಕಿನ್ ಗೊತ್ತಾಗುತ್ತೆ. ಎಸ್, ಹಾ, ನೀರು ಬಿಸಿ ಇದೆಯಾ ತಣ್ಣಗಿದೆಯಾ ಅಂದ್ರೆ ಮುಟ್ಟದಾಗ ಗೊತ್ತಾಗುತ್ತೆ, ಅಂಟಿಲ್ ಅದು ಹೊಗೆ ಬರ್ಲಿಲ್ಲ ಅಂದಾಗ. ಇದೆಲ್ಲ ಹೇಗಾಯ್ತು? ಬಿಕಾಸ್ ದ ಹ್ಯಾಂಡ್ ಇಸ್ ಗಿವಿಂಗ್ ದ ಸಿಗ್ನಲ್ ಟು ದ ಬ್ರೈನ್. ಹೇಗೆ ಮೈಂಡ್ ಇಂದ ನಾವು ಬರೆದ್ವಿ, ರಿವರ್ಸ್ ಇಂಜಿನಿಯರಿಂಗ್ ಮಾಡಿ ಯಾವ ರೀತಿ ಬರೆದಾಗ ಪ್ಯಾಟರ್ನ್ಸ್ ಚೇಂಜ್ ಆಗುತ್ತೆ, ಆ ರೀತಿಯಾಗಿ ಟ್ರೀಟ್ಮೆಂಟ್ ಕೊಡೋದ್ರಿಂದ ನಮ್ಮ ಪ್ಯಾಟರ್ನ್ಸ್ ಬರವಣಿಗೆ ಮೂಲಕ ಬದಲಾಗಿ ಆ ವ್ಯಕ್ತಿಯ ವ್ಯಕ್ತಿತ್ವ ಖಂಡಿತವಾಗ್ಲೂ ಬದಲಾಗುತ್ತೆ. ಮೇಡಮ್, ಈಗ ಇನ್ನೊಂದು ಪ್ರಶ್ನೆ ಉದ್ಭವ ಆಯ್ತು ನನಗೆ. ನಾವು ಐ ಆಮ್ ಅ ಸೈಕಾಲಜಿಸ್ಟ್, ನಾನು ಕೌನ್ಸಿಲಿಂಗ್ ಮಾಡ್ತೀನಿ ಮೇಡಮ್. ಸೊ ವಿಲ್ ದಿಸ್ ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ಬಿ ಅಡ್ವಾಂಟೇಜಸ್ ಫಾರ್ ಅ ಕೌನ್ಸಿಲರ್? Very much, absolutely yes. Why? Because see, of course, psychologists are very much needed ಇವತ್ತಿನ ಒಂದು ಸಮಾಜಕ್ಕೆ. ಯಾಕೆಂದ್ರೆ ಇವತ್ತಿನ ಒಂದು ಜನರೇಷನ್ ಏನಿದೆ, ಇವ್ರಿಗೆಲ್ಲ ಫಾಸ್ಟ್ ಇನ್ಸ್ಟೆಂಟ್ ಆಗಿ ಎಲ್ಲವೂ ಸಿಗೋದ್ರಿಂದ ಆ ಇಂಟ್ರೆಸ್ಟ್ ಬೇಗ ಕಳ್ಕೊಂತಿದ್ದಾರೆ. ಉದಾಹರಣೆಗೆ ತುಂಬಾ ಯಂಗ್ಸ್ಟರ್ಸ್ ಅಂತಾನೆ ಹೇಳಕ್ಕಲ್ಲ, ಇವನ್ ಓಲ್ಡ್ ಪೀಪಲ್ ಇವತ್ತಿನ ಜನರೇಷನ್ಗೆ ಹಳುಬ್ರು ಕೋಪಪ್ ಆಗಕ್ಕಾಗ್ತಾ ಇಲ್ಲ. ಇವತ್ತಿನ ಟೆಕ್ನಾಲಜಿಗೆ ಹೊಸಬ್ರದ್ದು ಟೆಕ್ನಾಲಜಿ ಅಪ್ಗ್ರೇಡ್ ಆಗ್ತಾನೆ ಇದೆ. ಎಲ್ಲಾ ವಿಷಯದಲ್ಲೂ ಹೀಗಿರೋದ್ರಿಂದ ಮನುಷ್ಯ ತನ್ನ ಇಂಟ್ರೆಸ್ಟ್ ನ ಫುಲ್ಲು ಡ್ರಾಪ್ ಮಾಡ್ಕೊಂತಿದ್ದಾನೆ. ಇಂಥ ಟೈಮಲ್ಲಿ ಡಿಪ್ರೆಷನ್ಗೆ ತುಂಬಾ ಬೇಗ ಹೋಗ್ತಾರೆ ಜನಗಳು. ವಾಟ್ ನೆಕ್ಸ್ಟ್ ಅನ್ನೋದು ಕ್ವಶನ್ಸ್ ಗಳು ರೈಸ್ ಆಗಕ್ ಶುರುವಾಗಿದೆ. ಈ ತರ ಟೈಮಲ್ಲಿ ಸೈಕಾಲಜಿಸ್ಟ್ ಅವ್ರು ಏನಿದ್ದಾರೆ ತುಂಬಾ ಸಪೋರ್ಟಿವ್ ಆಗಿ ನಿಂತ್ಕೊಂತಾರೆ. ಯಾಕೆಂದ್ರೆ ಒಂದು ಸಲಹೆ ಕೊಡೋದ್ರಲ್ಲಿ ಇರ್ಬೋದು, ಕೌನ್ಸಿಲಿಂಗ್ ಮಾಡೋದ್ರಲ್ಲಿ ಇರ್ಬೋದು, ಈ ಒಂದು ಏನ್ ಸೈಕಾಲಜಿಸ್ಟ್ಗೆ ಇದು ಖಂಡಿತ ಆಡೆಡ್ ಅಡ್ವಾಂಟೇಜ್ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಯಾಕೆ ಅಂದ್ರೆ, ಒಂದು ಉದಾಹರಣೆ ಹೇಳ್ತೀನಿ. ಸಾಮಾನ್ಯವಾಗಿ ಸೈಕಾಲಜಿಸ್ಟ್ ಹತ್ರ ಇರೋರು ಏನೋ ಪ್ರಾಬ್ಲಮ್ ಇಟ್ಕೊಂಡು ಬಂದಿರೋ ವ್ಯಕ್ತಿ ಬಂದು ಗೊತ್ತಿಲ್ಲ ಅವ್ರು ಹೇಗಿರ್ತಾರೆ ಏನು ಅನ್ನೋದು. ಯಾವುದೇ ವ್ಯಕ್ತಿ ಆಗ್ಲಿ, ನಾನ್ ಸರಿ ಹೋಗ್ಬೇಕು ಅಂತ ಬಂದಿದ್ರು ಸಹ ಅಲ್ಲೇನಾಗುತ್ತೆ, ಬಂದ ತಕ್ಷಣ ನಮ್ಮ ಮನೇಲಿ ನಾನೇ ಸರಿ, ಇನ್ನೆಲ್ಲರೂ ತಪ್ಪು ಅನ್ನೋದೇ ಹಾಕ್ತಾರೆ. ಅಫ್ಕೋರ್ಸ್ ಎಷ್ಟೋ ಜನ ನಿಮ್ ತರ ಸೈಕಾಲಜಿಸ್ಟ್ಗಳು ಅದನ್ನ ಅರ್ಥ ಮಾಡ್ಕೊಂತಾರೆ, ಎಷ್ಟೊಂದು ಇದಿರುತ್ತೆ. ಇದು ಹೇಗೆ ಅಡ್ವಾಂಟೇಜ್ ಆಗುತ್ತೆ ಹ್ಯಾಂಡ್ ರೈಟಿಂಗ್ ಅಂದ್ರೆ, ಸುಳ್ಳು ಹೇಳಿದ್ರು ಸಹ ನಮ್ಗೆ ಅದ್ರೊಳಗೆ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಾನು ನಿಮ್ಮ ಹತ್ರ ಬಂದ್ಬಿಟ್ಟು ನೀವು ನನ್ನ ಕೌನ್ಸಿಲ್ ಮಾಡ್ತೀರಾ, ನಾನೇನ್ ಮಾಡ್ತೀನಿ ಅಂದ್ರೆ, ಅಯ್ಯೋ ನನ್ನ ಫ್ರೆಂಡೇ ಸರಿ ಇಲ್ಲ, ನಾನ್ ಸರಿ ಇದ್ದೀನಿ ಅಂತ ನಿಮ್ಮ ಹತ್ರ ಪೋರ್ಟ್ರೇಟ್ ಮಾಡ್ತೀನಿ. ಆಮೇಲೆ ಜನರಲಿ ಕೌನ್ಸಿಲಿಂಗ್ ಬರೋರೆಲ್ಲ ದಿ ಪೋರ್ಟ್ರೇಟ್ ಇನ್ ದಟ್ ವೇ ಓನ್ಲಿ. ನಾನ್ ಕರೆಕ್ಟ್, ಬಿಗ್ದಲ್ಲಿರೋ ಪ್ರಪಂಚದಲ್ಲಿರೋ ಎಲ್ಲ ರಾಂಗ್ ಅಂತ ಪೋರ್ಟ್ರೇಟ್ ಮಾಡೋದು. ಅಬ್ಸಲ್ಯೂಟ್ಲಿ ಎಸ್. ಇದೇ ಒಂದು ಪಾಯಿಂಟ್ ಅಲ್ಲಿ ಈ ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ಹೇಗೆ ವರ್ಕ್ ಆಗುತ್ತೆ ಅಂದ್ರೆ, ಸರ್ ಈಗ ನಾನು ಹೇಳ್ದಂಗೆ ಇದು ಮೈಂಡ್ ರೈಟ್, ಇದರಲ್ಲಿ ನಾನು ಮ್ಯಾನಿಪುಲೇಟ್ ಮಾಡಕ್ಕಾಗಲ್ಲ. ನಾನು ನಿಮ್ ಮುಂದೆ ಬಂದ್ಬಿಟ್ಟು ತುಂಬಾ ನೀಟಾಗಿ ಕುತ್ಕೊಂಡು ಒಳ್ಳೆ ತರ ಮಾತಾಡ್ಬಿಟ್ಟು ಹೊಟ್ಟೋಗ್ದಾಗ ವಾಟ್ ಯು ಫೀಲ್ ಇಸ್ ಶಿ ಮೈಟ್ ಬಿ ರೈಟ್ ಅಂತ. ಬಟ್ ಹ್ಯಾಂಡ್ ರೈಟಿಂಗ್ ಅಲ್ಲಿ ವಿ ಕ್ಯಾನ್ ನಾಟ್ ಮ್ಯಾನಿಪುಲೇಟ್ ದಟ್. ನಾನು ಏನ್ ಬರಿತೀನಿ, ನಂಗೆ ನನ್ನ ಮೈಂಡ್ ಅಲ್ಲಿ ಏನಿರುತ್ತೆ ಅದೇ ಇರೋದ್ರಿಂದ ನಾನ್ ಸುಳ್ಳು ಹೇಳ್ತಿದ್ದೀನ ಅಥವಾ ನನ್ನ ಗುಣ ಏನು ಅನ್ನೋದು ನೀವು ಈಸಿಯಾಗಿ ರೀಡ್ ಮಾಡಿರ್ತೀರಾ. ಇದು 100% ನನ್ನ ಪ್ರಕಾರ ತುಂಬಾ ಅಂದ್ರೆ ತುಂಬಾ ಬೆನಿಫಿಟ್ ಆಗುತ್ತೆ. ಯಾಕಂದ್ರೆ ನನಗ್ ಬರೋ ಕೇಸಸ್ ಅಲ್ಲೇ ಎಷ್ಟೋ ಕೇಸಸ್ ಈ ತರ ಆಗಿದೆ. ನಾನ್ ಸರಿ ಇದೀನಿ, ನಮ್ಮ ಮನೇಲಿ ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ನನ್ನ ಹಸ್ಬೆಂಡ್ ಸರಿ ಇಲ್ಲ, ನನ್ನ ಮಕ್ಳು ಸರಿ ಇಲ್ಲ, ನನ್ನ ಫ್ರೆಂಡ್ ಸರಿ ಇಲ್ಲ, ನಾನ್ ಕರೆಕ್ಟ್ ಆಗಿದ್ದೀನಿ ಅಂತಾರೆ. ಅಲ್ಲಿ ನೋಡಿದ್ರೆ ಇವ್ರದೇ ಪ್ರಾಬ್ಲಮ್ ಇರುತ್ತೆ. ಇದನ್ನ ಅವ್ರು ಹೇಳ್ಬೇಕಾರೋ ಅವಶ್ಯಕತೆನೇ ಇಲ್ಲ. ರೈಟಿಂಗ್ ನೋಡಿದ ತಕ್ಷಣ ನಮ್ಗೆ ಗೊತ್ತಾಗ್ಬಿಡುತ್ತೆ ಇವ್ರದೇ ಪ್ರಾಬ್ಲಮ್ ಇದೆ, ಇವ್ರು ಮಿಸ್ಟೇಕ್ ಮಾಡಿದ್ದಾರೆ ಅನ್ಬಿಟ್ಟು. ಸೊ ಈ ರೀತಿಯಾಗಿ ಸೈಕಾಲಜಿಸ್ಟ್ಗಂತೂ ಅನ್ನೋದು ಒಂದು ಫಂಟಾಸ್ಟಿಕ್ ಟೂಲ್ ಇದು. ಇನ್ನೊಂದು ಪ್ಲಸ್ ಪಾಯಿಂಟ್ ಹೇಳ್ತೀನಿ, ಸ್ಪ್ಲಿಟ್ ಪರ್ಸನಾಲಿಟಿ ಬಗ್ಗೆ ಕೇಳಿದಿರಾ ನೀವು? ಅಂದ್ರೆ ಮಲ್ಟಿಪಲ್ ಪರ್ಸನಾಲಿಟಿ. ಹೌದು, ಕ್ಷಣಕ್ ಚೇಂಜ್ ಆಗ್ತಾರೆ. ಎಕ್ಸಾಕ್ಟ್ಲಿ. ಗೊತ್ತಿಲ್ಲದೆ ಅವ್ರಿಗೆ ಗೊತ್ತಿಲ್ಲದೇನೆ ಅದು ಆಗ್ತಾ ಇರುತ್ತೆ. ಸಮಟೈಮ್ಸ್ ದೇ ಗೋ ಔಟ್ ಆಫ್ ದೇರ್ ಮೈಂಡ್ ಆಲ್ಸೋ. ಕರೆಕ್ಟ್, ಅದು ಸ್ಪ್ಲಿಟ್ ಪರ್ಸನಾಲಿಟಿ ಅಂತ. ಕರೆಕ್ಟ್, ಸೂಪರ್. ಈ ವಿಚಾರದಲ್ಲಿ ಇದು ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಸ್ಪ್ಲಿಟ್ ಪರ್ಸನಾಲಿಟಿ ವ್ಯಕ್ತಿಗಳಿಗೆ ಅವ್ರಿಗೆ ಗೊತ್ತಿರಲ್ಲ ಅವ್ರು ಬದಲಾಗ್ತಾ ಇರೋದು.
ಅದು ಇದ್ರಲ್ಲಿ ಗೊತ್ತಾಗುತ್ತೆ. ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ಅಲ್ಲಿ ಒಂದು ಟ್ರೇಟ್ ಇದೆ, ಅದು ಸ್ಪ್ಲಿಟ್ ಪರ್ಸನಾಲಿಟಿ ಇವ್ರಿಗೆ ಇದೆಯಾ ಇಲ್ವಾ ಅಂತ ಗೊತ್ತಾಗ್ಬಿಡುತ್ತೆ. Okay. ಸೊ ಇವಾಗ ಫಾರ್ ಎಕ್ಸಾಂಪಲ್ ನನ್ನ ಬಗ್ಗೆನೇ ನಾನು ಯಾವಾಗ್ಲೂ ಎಕ್ಸಾಂಪಲ್ ಕೊಟ್ಕೊಂತೀನಿ. ನೀವು ಸೈಕಾಲಜಿಸ್ಟ್, ನಿಮ್ಮ ಹತ್ರ ಬಂದೆ, ನನಗೆ ಸ್ಪ್ಲಿಟ್ ಪರ್ಸನಾಲಿಟಿ ಇತ್ತು ಅನ್ಕೊಳ್ಳಿ. ಒಂದು ಕೇಸ್ ನಾನು ಹೇಳಿದಾಗ ನಾನು ಸ್ಟಬ್ಬನ್ ಪರ್ಸನ್ ಆಗಿರ್ತೀನಿ ಅಂತ ನಾನು ಆಲ್ರೆಡಿ ಎಕ್ಸಾಂಪಲ್ ಕೊಟ್ಟೆ, ನಾನು ಒಳ್ಳೆಯವಳು ಅಂತ ತೋರ್ಸ್ಕೊಳಕ್ಕೆ. ಈಗ ನನಗೆ ಗೊತ್ತಿಲ್ಲ ನಾನು ಏನು ಅನ್ನೋದು, ನನ್ನ ಮೈಂಡ್ ಹೆಂಗ್ ಚೇಂಜ್ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಇಂಥ ವಿಚಾರದಲ್ಲಿ ಏನಾಗುತ್ತೆ, ಇದು ಒಂದು ಆಡೆಡ್ ಅಡ್ವಾಂಟೇಜ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ನಾನು ನಿಮ್ಮ ಹತ್ರ ಬಂದಾಗ ನನ್ನ ಪರ್ಸನಾಲಿಟಿ ಬೇರೆ ಆಗಿರುತ್ತೆ, ಮನೆಗೆ ಹೋದ್ಮೇಲೆ ನನ್ನ ಪರ್ಸನಾಲಿಟಿ ಬೇರೆ ಆಗಿರುತ್ತೆ, ಇನ್ನೊಮ್ಮೆ ನಾನು ನಿಮ್ಮ ಹತ್ರ ಇನ್ನೊಂದ್ಸರಿ ಬಂದಾಗ ಇನ್ನೊಂದಾಗಿರುತ್ತೆ. ಇದು ನೀವು ಹೆಂಗ್ ಕಂಡುಹಿಡಿತೀರಾ? So this tool will help the psychologist to identify the actual problem with the person. ಇದೇನಾಗುತ್ತೆ, ಸ್ಪ್ಲಿಟ್ ಪರ್ಸನಾಲಿಟಿ ಇದೆ ಅಂತ ಗೊತ್ತಾದ ತಕ್ಷಣ ಏನ್ ಮಾಡ್ಬೋದು, ಸೈಕ್ಯಾಟ್ರಿಸ್ಟ್ ಹತ್ರ ಕಳಿಸಿ ಮೆಡಿಕೇಶನ್ ಹಾಕ್ಬೇಕಾ, ಇವ್ರು ಬೇಕಾದ್ರೆ ಬರ್ಕೊಟ್ಬಿಡ್ಬೋದು ಫರ್ದರ್ ಹೋಗಿ ಅಲ್ಲಿಗೆ ಅಂತ. ಇಲ್ಲ ಯಾವ ಸ್ಟೇಜ್ ಅಲ್ಲಿ ಇದಾರೆ, ಬಿಗಿನಿಂಗ್ ಸ್ಟೇಜಾ ಅಥವಾ ಆ ಕೈ ಮೀರೋಗಿದ್ಯಾ, ಎಲ್ಲವೂ ಸಹ ಇದ್ರೊಳಗೆ ಗೊತ್ತಾಗುತ್ತೆ. Oh, you can identify the stages Yes. of that individual person ಹಾಗಾದ್ರೆ. ಅಬ್ಸಲ್ಯೂಟ್ಲಿ, ಎಲ್ಲದ್ರಲ್ಲೂ ಅವರ ರಿಲೇಶನ್ಶಿಪ್ ವಿಷಯ ಇರ್ಬೋದು, ಎಲ್ಲಾ ಒಂದು ಟ್ರೇಟ್ ಅಲ್ಲೂ ಯಾವ ಸ್ಟೇಜ್ ಅಲ್ಲಿ ಇದ್ದಾರೆ, ಆಮೇಲೆ ಈ ವ್ಯಕ್ತಿಗೆ ಈ ಒಂದು ಕ್ಯಾರೆಕ್ಟರ್ ಇರ್ಬೋದು, ಈ ಒಂದು ಬಿಹೇವಿಯರ್ ಎಷ್ಟು ಇಂಟೆನ್ಸಿಟಿ ಇದೆ ಅನ್ನೋದು ಗೊತ್ತಾಗುತ್ತೆ. ದಿಸ್ ಇಸ್ ದ ಬ್ಯೂಟಿ ಆಫ್ ಇಟ್. ಅಂದ್ರೆ ಸುಮ್ನೆ ಇನ್ನೊಂದು ಎಕ್ಸಾಂಪಲ್, ನಾನು ಸುಳ್ಳು ಹೇಳೋಳಾಗಿರ್ಬೋದು, ನಾನು ಅವಾಗ ಸುಳ್ಳು ಹೇಳ್ತೀನ, ನಾನು ಆಕ್ಚುಲ್ ಆಗಿ ಸುಳ್ಳು ಹೇಳೋದನ್ನ ವೃತ್ತಿ ಮಾಡ್ಕೊಂಡಿದ್ದೀನ, ಚೀಟ್ ಅದರ್ ಪರ್ಸನ್, ಇಂಟೆನ್ಸಿಟಿ ಆಫ್ ದಟ್ ಕ್ಯಾರೆಕ್ಟರ್ ಆಲ್ಸೋ ಇದರಲ್ಲಿ ಕಂಡುಹಿಡಿಬಹುದು. ಓಕೆ ಮೇಡಮ್, ಇನ್ನೊಂದು ಪ್ರಶ್ನೆ, ದಿಸ್ ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ಎಲ್ಲಾದ್ರೂ ಅಸ್ಟ್ರಾಲಜಿಗೆ ರಿಲೇಟೆಡ್ ಇದೆಯಾ? ಆಕ್ಚುಲಿ ಅಸ್ಟ್ರಾಲಜಿ ರಿಲೇಟೆಡ್ ಅಲ್ಲ, ಅಸ್ಟ್ರಾಲಜಿಕಲಿ ಇದನ್ನ ಸಪೋರ್ಟ್ ತಗೋಬಹುದು. ಓಕೆ, ಯಾಕೆ ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದ್ ಹೇಳ್ತೀನಿ, ನನ್ನ ಅನುಭವ ಮತ್ತು ನನ್ನ ಪರ್ಸನಲ್ ಇದಕ್ಕೆ ನಾನು ಇದ್ರ ಜೊತೆ ಇನ್ನೂ ಸಾಕಷ್ಟು ಬೇರೆ ಬೇರೆ ವಿದ್ಯೆಗಳನ್ನ ಕಲ್ತ್ಕೊಂಡಿದ್ದೀನಿ. ಆಸ್ಟ್ರಾಲಜಿ ಅನ್ನೋದು ದೊಡ್ಡ ಸಮುದ್ರ, ಅದರಲ್ಲಿ ನಾನು ಒಂದು ಸಣ್ಣ ಒಂದು ಚಿಕ್ಕ ಡಾಟ್ ಅಂತಾನೂ ಹೇಳಕ್ಕಾಗಲ್ಲ, ಅದರಲ್ಲಿ ಒಂದು ಸ್ವಲ್ಪ ನಾಲೆಜ್ ನ ತಿಳ್ಕೊಂಡಿದ್ದೀನಿ. ಸಂವೇರ್ ಖಂಡಿತವಾಗ್ಲೂ ನಂಗೆ ಇದು ಅಲ್ಲಿಗೆ ಕನೆಕ್ಟ್ ಆಯ್ತು. ಬಟ್ ನಾನು ಓಪನ್ ಆಗಿ ಹೇಳ್ಬೇಕು ಅಂದಾಗ ಅದನ್ನ ಒಂದು ಎಕ್ಸ್ಪೀರಿಯನ್ಸ್ ಆಗಿ ಹೇಳ್ಬೋದು, ಬಿಟ್ರೆ ಅದು ಸೇಮ್ ಅಂತ ಹೇಳಕ್ ಆಗಲ್ಲ. ಫಸ್ಟ್ ಥಿಂಗ್, ಯಾಕೆಂದ್ರೆ ಆಸ್ಟ್ರಾಲಜಿಲಿ ಏನಾಗುತ್ತೆ, ನಮ್ಮ ಭವಿಷ್ಯವನ್ನು ನಾವು ಹೇಳ್ಬೋದು. ದಶಾಭುಕ್ತಿಗಳು ಅಂತ ಬರುತ್ತೆ, ಅದು ಮತ್ತೆ ಒಂದು ಹೋರಾದಲ್ಲಿ ಇವತ್ತು ಪ್ರೆಸೆಂಟ್ ಏನು ಗ್ರಹಗತಿಗಳಿದೆ ಅದು ನಮ್ಮ ದಶಾಭುಕ್ತಿಗೆ ಹೆಂಗ್ ಕಾಂಬಿನೇಷನ್ ಬರುತ್ತೆ, ನನ್ನ ಒಂದು ಹೊರಸ್ಕೋಪ್ ಚಾರ್ಟ್ ಅಲ್ಲಿ ಯಾವ ಜಾಗದಲ್ಲಿದೆ, ಇದರ ಬೇಸಿಸ್ ಮೇಲೆ ನನ್ನ ಲೈಫ್ ಅಲ್ಲಿ ನಾವು ನಡೆದಿರೋದೆಲ್ಲ ಹೇಳ್ಬೋದು. ಆದರೆ ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ಅನ್ನೋದು ಒಂದು ಆಸ್ಟ್ರಾಲಜಿ ಅಲ್ಲ. ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ಇಸ್ ಅ ಸೈನ್ಸ್ ವೇರ್ ನನ್ನ ಬಿಹೇವಿಯರು, ನನ್ನ ಒಂದು ಪ್ಯಾಟ್ರನ್ನು, ನನ್ನ ಜೀವನಕ್ಕೆ ಎಷ್ಟು ಪಾಸಿಟಿವ್ ಇದೆ, ಎಷ್ಟು ನೆಗೆಟಿವ್ ಇದೆ, ಅದನ್ನ ನಾನು ಸರಿ ಮಾಡ್ಕೊಳ್ಬಹುದು. ಹೇಗೆ ಸರಿ ಮಾಡ್ಕೊಳೋದು, ಇದು ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ಹೇಳುತ್ತೆ. ಹಾಗಾದ್ರೆ ಕೆಲವ್ರು ಅನ್ಕೋಬಹುದು ನಾನು ಆಸ್ಟ್ರಾಲಜಿನೇ ಸಾಕು ಅಂತ. ಇದು ಯಾಕೆ ಆಸ್ಟ್ರಾಲಜಿಗೆ ಪೂರಕವಾಗಿ ಹೆಲ್ಪ್ ಮಾಡತ್ತೆ ಅಂದ್ರೆ, ನೋಡಿ, ನಾವ್ ಯಾವ್ದೇ ಒಂದು ವಿಷಯವನ್ನ ಒಂದು ಪೂಜೆ ಮಾಡ್ತೀವಿ ಅನ್ಕೊಳ್ಳಿ, ಆ ಒಂದು ಪೂಜೆ ಒಬ್ರು ಯಾರೋ ಪಂಡಿತರು ಹೇಳಿರ್ತಾರೆ, ನಾವು ಶ್ರದ್ಧೆಯಿಂದ ಪೂಜೆ ಮಾಡಿದ್ರೆ ಅದ್ರ ಫಲ ಸಿಗುತ್ತೆ. ನಾನು ಎಷ್ಟು ಅಕ್ಸೆಪ್ಟೆನ್ಸ್ ಆಗಿದ್ದೀನಿ, ನನ್ನ ಕೆಪಾಸಿಟಿ ಏನು, ಇದು ಡಿಪೆಂಡ್ ಆಗುತ್ತೆ. ಉದಾಹರಣೆಗೆ ನನಗೆ ಒಂದು ಲೋಟ ಗ್ಲಾಸ್ ಫುಲ್ಲು ಒಂದು ಅರ್ಧ ಲೀಟರ್ ಹಾಲು ತಗೊಳೋ ಕೆಪಾಸಿಟಿ ಇತ್ತು ಅಂದ್ರೆ ಅರ್ಧ ಲೀಟರ್ ಹಾಲು ತಗೊಂತೀನಿ. ಪಾಪ ಹಾಕೋರು ಪಂಡಿತರು ಅರ್ಧ ಲೀಟರ್ ಹಾಲು ಹಾಕೋಷ್ಟು ಕೆಪಾಸಿಟಿ ಕೊಟ್ಟಿರ್ತಾರೆ, ನನಗೆ ಎಷ್ಟು ಕೆಪಾಸಿಟಿ ಇದೆ. ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ವಿಲ್ ಮೇಕ್ ದಿಸ್, ಇಟ್ ವಿಲ್ ಎಕ್ಸ್ಪ್ಯಾಂಡ್ ಯುವರ್ ಕೆಪಾಸಿಟಿ. ನೀವು ಮಾಡ್ತಾ ಇರೋದನ್ನ ಬೆಟರ್ ಆಗಿ ಮಾಡಕ್ಕೆ, ನೀವು ಮಾಡ್ತಾ ಇರೋದನ್ನ ಫಲವನ್ನ ಬೆಟರ್ ಆಗಿ ತಗೊಳಕ್ ಹೆಲ್ಪ್ ಮಾಡುತ್ತೆ ಇದು. ದಿಸ್ ಇಸ್ ಹೌ ಇಟ್ ವರ್ಕ್ಸ್. ಇಸ್ ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ರಿಲೇಟೆಡ್ ಟು ಸೋಲ್ ಅಂತ ತಗೋಬೋದಾ ಏನಾದ್ರು? ಅಬ್ಸಲ್ಯೂಟ್ಲಿ ಎಸ್. ಯಾಕೆ ನೀವು ಹೇಳಿದ್ದು ಇವಾಗ ನನ್ಗೆ ಯಾಕೋ ಆತರ ಅನ್ನಿಸ್ತಾ ಇದೆ. ಈಗ ಒಂದು ಪೂಜೆ ಅಂಡ್ ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ನೀವು ಡಿಫ್ರೆನ್ಶಿಯೇಟ್ ಮಾಡಿದಾಗ ನನ್ಗೆ ಅನ್ಸಿದ್ದದು, ಐ ಥಿಂಕ್ ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ಮೈಟ್ ಬಿ ರಿಲೇಟೆಡ್ ಟು ಸೋಲ್. ಅಬ್ಸಲ್ಯೂಟ್ಲಿ ಐ ಕ್ಯಾನ್ ಸೇ ದಿಸ್. ಹೇಗೆ ಅಂತ ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಬೋದಾ? ಶೋರ್. ಸೋಲ್ ಅನ್ನೋದು ಒಂದು ಇಚ್ಛೆಯನ್ನ ಎತ್ಕೊಂಡು ಬಂದಿರುತ್ತೆ ಈ ಭೂಮಿ ಮೇಲೆ, ಅಂದ್ರೆ ಟಾಸ್ಕ್ ತಗೊಂಡ್ ಬಂದಿರುತ್ತೆ. ಈ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡೋದಿಕ್ಕೆ ನಮ್ಮಲ್ಲಿ ಒಂದಷ್ಟು ಕ್ಷಮತೆಗಳು ಇರುತ್ತೆ, ಅದನ್ನ ಆಕ್ಟಿವೇಟ್ ಮಾಡ್ಕೋಬೇಕಾಗಿರುತ್ತೆ, ಅಥವಾ ಕೆಲವು ಕ್ಷಮತೆಗಳನ್ನ ಅಥವಾ ಕೆಲವು ಟ್ಯಾಲೆಂಟ್ನ ನಾವು ಪಡ್ಕೋಬೇಕಾಗಿರುತ್ತೆ. ಅದಕ್ಕೆ ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ತುಂಬಾ ಹೆಲ್ಪ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ನನ್ನ ಒಂದು ಸೋಲ್ ಜರ್ನಿ ಏನಿದೆ, ಈ ಜರ್ನಿನಲ್ಲಿ ನನಗೆ ಬೇಕಾಗಿರುವಂತಹ ವಿಷಯಗಳು ಏನಿದೆ, ಆ ವಿಷಯಗಳನ್ನ ನಾನು ಪಡ್ಕೋಬೇಕಾದಾಗ ನಾನು ಏನೋ ಮಿಸ್ಟೇಕ್ ಮಾಡ್ತಾನೇ ಇದ್ದೀನಿ. ಈ ಮಿಸ್ಟೇಕ್ ಸಾಮಾನ್ಯವಾಗಿ ನೀವು ಸೋಲ್ ವಿಚಾರ ಕೇಳಿದಾಗ ಯೂಶಲಿ ಏನಾಗುತ್ತೆ,
ಈ ಒಂದು ಜನ್ಮದಲ್ಲಿ ನನ್ನ ಸೋಲ್ ಲೆಸನ್ಸ್ ಅನ್ನೋದಿರುತ್ತೆ. ಆ ಸೋಲ್ ಲೆಸನ್ಸ್ ನ ತಗೊಂಡ್ಬಿಟ್ಟು ಐ ಹ್ಯಾವ್ ಟು ಕಂಟಿನ್ಯೂ ಮೈ ಸೋಲ್ ಜರ್ನಿ. ಜರ್ನಿ. And whatever the task is given or whatever the task I have admitted, I have to do that. ನಾನು ಪ್ರತಿ ಸತಿ ಅದೇ ಮಿಸ್ಟೇಕ್ ಮಾಡ್ತಾ ಇದ್ದೀನಿ, ನಾನು ಕರೆಕ್ಷನ್ ಮಾಡ್ಕೊತಾ ಇಲ್ಲ ಅಂದಾಗ ತುಂಬಾ ಜನಕ್ಕೆ ಅನ್ಸುತ್ತೆ ನಾನು ಎಷ್ಟು ಪೂಜೆ ಮಾಡಿದ್ರು ಏನ್ ಮಾಡಿದ್ರು ನನಗೆ ಫಲ ಸಿಗ್ತಿಲ್ಲ ಅಂತ. ಈ ಫಲ ಯಾಕೆ ಸಿಗ್ತಿರಲ್ಲ ಅಂದ್ರೆ ಪೂಜೆಯ ಒಂದು ಫಲವನ್ನ ಅರ್ಥ ಮಾಡ್ಕೊಂಡಿರಲ್ಲ, ಪೂಜೆ ಯಾಕೆ ಮಾಡ್ತಿದೀವಿ ಅಂತ ನಾನು ನನ್ನ ಸೋಲ್ಗೆ ಅರ್ಥ ಮಾಡಿಸಿರಲ್ಲ. ಓಕೆ, ಸೊ ಸೋಲ್ ಅಲ್ಲಿ ಏನಾಗತ್ತೆ, ಐ ಹ್ಯಾವ್ ಟು I have to understand that ಈ ಪ್ರಾಬ್ಲಮ್ ನನಗೆ ಯಾಕೆ ಬಂದಿದೆ, ಆ ಪಾಠ ಕಲಿಯಕ್ ಬಂದಿದೀವಿ, ಆ ಪಾಠ ಕಲ್ತ ಮೇಲೆ ಪ್ರಾಬ್ಲಮ್ ವಿಲ್ ಡಿಸಾಲ್ವ್. ಆ ಪಾಠ ಕಲಿಯಕ್ಕೆ ದಿಸ್ ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ವಿಲ್ ಹೆಲ್ಪ್ ಯು ಟು ಐಡೆಂಟಿಫೈ ಯುವರ್ ಸೆಲ್ಫ್. ನನ್ನನ್ನ ನಾನು ತಿದ್ಕೊಳಕ್ಕೆ, ನಾನು ಸರಿ ಮಾಡ್ಕೊಳಕ್ಕೆ, ನಾನು ಏನನ್ನಾರ ತಗೊಳಕ್ಕೆ, ಇದೆಲ್ಲದಕ್ಕೂ ಈ ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ 100% ಕೆಲಸ ಮಾಡುತ್ತೆ. ಯಾಕೆಂದ್ರೆ ಯು ಆರ್ ಟ್ರೈನಿಂಗ್ ಯುವರ್ ಸೆಲ್ಫ್, ನಥಿಂಗ್ ಬಟ್ ಟ್ರೈನಿಂಗ್ ಯುವರ್ ಸೋಲ್. ವೆರಿ ಗುಡ್ ಮೇಡಮ್, ಎಕ್ಸಲೆಂಟ್. ಸೊ ನನಗೀಗ ಇನ್ನೊಂದು ಸ್ಟೇಟ್ಮೆಂಟ್ ಹೇಳಬೇಕು ಅನ್ಸುತ್ತೆ ನಿಮಗೆ. ಬಿಕಾಸ್ ಇಟ್ ಈಸ್ ರಿಲೇಟೆಡ್ ಟು ಸೋಲ್, ಇಂಡಿವಿಜುವಲ್ ಕ್ಯಾನ್ ರೆಕ್ಟಿಫೈ ದೇರ್ ಮಿಸ್ಟೇಕ್ ಥ್ರೂ ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್. Yes, they ವಿಚ್ ಕ್ಯಾನ್ ಲೀಡ್ ಫಾರ್ ಅ ಸಕ್ಸಸ್ಫುಲ್ ಕರಿಯರ್ ಇರ್ಬೋದು, ಲೈಫ್ ಇರ್ಬೋದು, ರಿಲೇಷನ್ ಇರ್ಬೋದು, ಅಥವಾ ಫಿನಾನ್ಷಿಯಲ್ ಪೊಸಿಷನ್ ಇರ್ಬೋದು. ಅಬ್ಸಲ್ಯೂಟ್ಲಿ ವಂಡರ್ಫುಲ್ ಮೇಡಮ್, ವಂಡರ್ಫುಲ್. ಈಗ ನೀವು ಯಾರ್ಯಾರಿಗೆ ಇದು ಹೆಲ್ಪ್ ಆಗತ್ತೆ, ಯಾರ್ಯಾರು ಇದನ್ನ ಕಲಿಬೇಕು, ವಿ ಆರ್ ಪ್ಲಾನಿಂಗ್ ಟು ಕಂಡಕ್ಟ್ ಕೋರ್ಸಸ್. ಸೊ ಇದೆಲ್ಲ ಒಂದು ಸ್ವಲ್ಪ ಡೀಟೇಲ್ಸ್ ಹೇಳಿ. ಓಕೆ, ಇದಕ್ ಜೊತೆಗೆ ಐ ವಾಂಟೆಡ್ ಟು ಟೆಲ್ ಒನ್ ಥಿಂಗ್ ದಟ್ ಯಾರ್ಯಾರಿಗೆ ಒಳ್ಳೇದ್ ಬೇಡ ಫಸ್ಟ್ ಆನ್ಸರ್ ಮಾಡಿ. ಅದು 100%. ಯು ನೇಮ್ ಎನಿ ಪರ್ಸನ್, ಅವರು ನಾನು ಒಳ್ಳೇದಾಗಬೇಕು ಸರ್, ನನ್ಗೆ ದುಡ್ಡು ಜಾಸ್ತಿ ಬೇಕು ಸರ್, ನನ್ಗೊಂದು ಒಳ್ಳೆ ಪೊಸಿಷನ್ ಬೇಕು ಸರ್. ಸೊ ಹಾಗಾದ್ರೆ ಇಟ್ ಈಸ್ ಅ ಬೇಸಿಕ್ ನೆಸೆಸಿಟಿ ಫಾರ್ ಎವ್ರಿಬಡಿ. ಇಂಡೈರೆಕ್ಟ್ ಆಗಿ ಹೇಳ್ಬಿಟ್ರಿ ನೀವು. I wanted to tell one Sanskrit subhashita, punyasya palamicchanti punyam nechanti manavah napapa palamicchanti papam kurvanti yatnatah ಅಂತ ಒಂದಿದೆ. ಅಂದ್ರೆ ಪುಣ್ಯದ ಫಲವನ್ನ ಇಚ್ಛಿಸ್ತೀವಿ, ಪುಣ್ಯ ಮಾಡಕ್ಕೆ ನಾವು ರೆಡಿ ಇರಲ್ಲ. ಸಿಂಪ್ಲಿಫೈಡ್ ಮ್ಯಾನರ್. ಪಾಪದ ಫಲ ಬೇಡ ಅಂತೀವಿ, ಪಾಪನ ಮಾಡ್ತಾನೆ ಇರ್ತೀವಿ. ಸೊ ಇದನ್ನ ನೀಟಾಗಿ ನಾ ಹೆಂಗ್ ರಿಲೇಟ್ ಮಾಡಬಹುದು ಅಂದ್ರೆ, ನಾನು ಟ್ರೈನ್ ಮಾಡ್ಕೊಂಡೇನೆ, ನಾನು ಸರಿ ಮಾಡ್ಕೊಂಡೇನೆ, ನಂಗೆ ಅದ್ಬೇಕು ಇದ್ಬೇಕು ಅದ್ಬೇಕು ಅಂತ ಅಂದ್ರೆ ಹೆಂಗ್ ಸಿಗುತ್ತೆ? ಕರೆಕ್ಟ್ ಅಲ್ವಾ? ಸೊ ನೀನು ನನ್ನೇ ತಗೊಳ್ಳಿ, ಇವಾಗ ನನ್ಗೇನೋ ಒಂದು ಬೇಕು, ನನ್ನ ಹತ್ರ 100 ರೂಪೀಸ್ ಇದೆ, ನಾನ್ ಹೋಗ್ಬಿಟ್ಟು 120 ರೂಪೀಸ್ ಏನಾದ್ರೂ ತಗೋಬೇಕು ಅಂದ್ರೆ ನನ್ನ ಹತ್ರ ಇನ್ನ 20 ಇರ್ಬೇಕು. ಅದಕ್ಕೆ ನನ್ಗೆ ಏನ್ ಬೇಕು ನಾನು ಅದನ್ನ ರೆಡಿ ಮಾಡ್ಕೋಬೇಕು, ದುಡ್ಡಿನ ವಿಚಾರದಲ್ಲಿ ಇರ್ಬೋದು, ಏನೇ ಇರ್ಬೋದು. ಸೊ ಈಗ ನಾನು ಅದನ್ನ ರೆಡಿ ಮಾಡ್ಕೋಬೇಕಾದ್ರೆ ನಾನು ಟ್ರೈನ್ ಮಾಡ್ಕೋಬೇಕು. ಸೊ ಇದು ಮಕ್ಕಳಲ್ಲ, ಪ್ರತಿ ಮನುಷ್ಯನಿಗೆ ಅವಶ್ಯಕತೆ ಅಂತ ಹೇಳ್ತೀನಿ 2 ರೀತಿಲಿ. ಮೊದಲನೇದು, ನಾವ್ ಇದನ್ನ ಕಲ್ತಾಗ ಇನ್ನೊಬ್ರ ಹತ್ರ ಹೋಗಿ ಅಥವಾ ಹುಡುಕಿ ನಾವ್ ಇನ್ನೊಬ್ರ ಹತ್ರಕ್ಕೆ ಇದ್ ನಂಗೆ ಅದ್ ಬೇಕು ಇದ್ ಬೇಕು ಅನ್ನೋ ಅವಶ್ಯಕತೆ ಇರಲ್ಲ. ನಾನು ಫುಲ್ ಟ್ರೈನ್ ಮಾಡ್ಕೊಂತೀನಿ. ನನಗೇನ್ ಬೇಕು ನಾನು ಅದನ್ನ ನನ್ನ ಮೆಂಟಲಿ ಫಿಸಿಕಲಿ ಏನೇನ್ ಬೇಕು ನಾನು ರೆಡಿ ಮಾಡ್ಕೊಂತೀನಿ. ಮೊದಲು ಮನುಷ್ಯಂಗೆ ಮನಸ್ಸು ಅನ್ನೋದು ಸ್ಟ್ರಾಂಗ್ ಆಗಿ ಇಟ್ಕೊಂಡ್ಬಿಡ್ತು ಅಂದ್ರೆ, ಮನಸ್ಸು ಒಂದು ಸೆಂಟರ್ ಆಗಿ ವರ್ಕ್ ಆಗುತ್ತೆ. ಫಿಸಿಕಲ್ ಬಾಡಿಗೆ ಮತ್ತೆ ಸೋಲ್ಗೆ ಮಧ್ಯದಲ್ಲಿರೋದು ಮನಸ್ಸು. ಓಕೆ, ಈ ಕಡೆ ಅರ್ಧ ಈ ಕಡೆ ಅರ್ಧ ಇರುತ್ತೆ ಮನಸ್ಸು. ಅಂದ್ರೆ ಮನಸ್ಸಿನಿಂದ ಸೋಲ್ ಟ್ರೈನ್ ಮಾಡ್ಬೋದು, ಮನಸ್ಸಿನಿಂದ ಬಾಡಿ ಟ್ರೈನ್ ಮಾಡ್ಬೋದು. ಎರಡಕ್ಕೂ ಕನೆಕ್ಷನ್ ಮನಸ್ಸು. ಸೊ ಮನಸ್ಸನ್ನ ನಾವು ಸ್ಟ್ರಾಂಗ್ ಆಗಿ ಇಟ್ಕೊಂಡು ಮನಸ್ಸನ್ನ ನಾವು ಟ್ರೈನ್ ಮಾಡ್ಕೊಂಡಾಗ ಏನಾಗುತ್ತೆ, ಬಾಡಿನೂ ಟ್ರೈನ್ ಮಾಡ್ಕೋಬಹುದು, ಮನಸ್ಸು ಟ್ರೈನ್ ಮಾಡ್ಕೋಬಹುದು, ಆತ್ಮನ್ನು ಟ್ರೈನ್ ಮಾಡ್ಕೋಬಹುದು. ದಿಸ್ ಇಸ್ ಒನ್ ಸಿಂಪ್ಲಿಫೆಸ್ಟ್ ವರ್ಡ್ ಐ ಕ್ಯಾನ್ ಸೇ. ಸೆಕೆಂಡ್ ಥಿಂಗ್, ವಾಟ್ ಹ್ಯಾಪನ್ಸ್ ವೆನ್ ಯು ಟ್ರೈನ್ ಯುವರ್ ಸೆಲ್ಫ್. ಉದಾಹರಣೆಗೆ ಈಗ ನಾನು ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್. ಸೊ ನಾನು ಯಾಕೆ ಉದಾಹರಣೆ ಹೇಳ್ತೀನಿ ಅಂದ್ರೆ, ಯು ಕ್ಯಾನ್ ಚೆಕ್ ಎನಿವೇರ್. ನನ್ ಬಗ್ಗೆ ಎವ್ಯಾಲ್ಯೂಯೇಟ್ ಮಾಡ್ಬೋದು. ನಾನು ಏನ್ ಹೇಳ್ತೀನಿ, ನಾನು ನಿಜ ಹೇಳಿದ್ರು ಸಿಕ್ಕಾಕೊಂತೀನಿ, ಸುಳ್ಳು ಹೇಳಿದ್ರು ಸಿಕ್ಕಾಕೊಂತೀನಿ. ಹಾಗಾಗಿ ಐ ಟೆಲ್ ಮೈ ಎಕ್ಸಾಂಪಲ್ಸ್. ನನ್ನ ಚೈಲ್ಡ್ಹುಡ್ ಅಲ್ಲಿ ಐ ವಾಸ್ ಬಾಡಿ ಶೇಮ್ಡ್. ಐ ಯೂಸ್ ಟು ಕ್ರೈ. ನಾನು ತುಂಬಾ ನಾನು ಸಮರ್ಥಿಸ್ಕೊಳಕ್ ಆಗ್ತಿರ್ಲಿಲ್ಲ, ಎಸ್ಪೆಷಲಿ ಪ್ರೈಮರಿ ಸ್ಕೂಲಲ್ಲಿ. ನಾನು ತುಂಬಾ ಬೇಗ ಹತ್ತು ಬಿಡ್ತಿದ್ದೆ, ಆಮೇಲೆ ಆಡ್ಕೊಂಡ್ರೆ ಇದ್ ಮಾಡ್ಕೊಂತಿದ್ದೆ. ದಟ್ ಹ್ಯಾಪನ್ ಫ್ರಮ್ ಎವ್ರಿವೇರ್, ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಎಲ್ಲ ಕಡೆ. ಆಕ್ಚುಲಿ ವೆನ್ ಐ ಗ್ರೂ ಅಪ್, ಒನ್ ಸರ್ಟನ್ ಸ್ಟೇಜ್ ಅಲ್ಲಿ, ಅಂದ್ರೆ ನಾನು ಕಾಲೇಜಿಂದ ಆಚೆ ಬಂದ ಮೇಲೆ ನಂಗೆ ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ಸಿಕ್ತು. ಲಾಟ್ ಆಫ್ ಥಿಂಗ್ಸ್ ಐ ಸ್ಟ್ರಗಲ್, ಬಟ್ ಹ್ಯಾಂಡ್ ರೈಟಿಂಗ್ ಅನಲೈಸ್ ಅಲ್ಲಿ ನನ್ನನ್ನ ನೋಡ್ಕೊಂಡಾಗ ಐ ಕೇಮ್ ಟು ನೋ ದಟ್, ನಾನು ಆಗ್ಲೇ ಹೇಳ್ದೆ ಪಾಠ ಕಲಿಯೋವರೆಗೂ ಅದು ನಮಗ್ ಬರ್ತಾನೆ ಇರುತ್ತೆ ಅಂತ. ವಾಟ್ ವಾಸ್ ದ ಥಿಂಗ್ ವಾಸ್, ನಾನು ವಿತ್ ಸ್ಟ್ಯಾಂಡ್ ಮಾಡ್ಕೊಳೋದಕ್ಕೆ ನಾನು ಕಲ್ತಿರ್ಲಿಲ್ಲ. ಅಂದ್ರೆ ನಾನು ಕರೆಕ್ಟ್ ಆಗಿ ಸಮರ್ಥಿಸ್ಕೊಳೋದು ನಾನು ಕಲ್ತಿರ್ಲಿಲ್ಲ. ಅದಕ್ಕೆ ಅದು ನಂಗೆ ರಿಪೀಟ್ ಆಗ್ತಾ ಇತ್ತು. ದ ಡೇ ಐ ಟ್ಯೂನ್ಡ್ ಮೈ ಬ್ರೈನ್,
ಅವತ್ತಿನಿಂದ ಇವತ್ವರೆಗೂ ನನಗೆ ಸಾಕಷ್ಟು ಕಡೆ ಸನ್ಮಾನಗಳಾಗಿದೆ, ಅವಾರ್ಡ್ಸ್ಗಳು ಬಂದಿದೆ. ಮತ್ತೆ ಯಾರು ಬುಲಿಂಗ್ ಮಾಡ್ತಿದ್ರು, ಯಾರು ಬಾಡಿ ಶೇಮ್ ಮಾಡಿದ್ರು, ಅವ್ರು ಇವತ್ತು ನನ್ನ ಮೀಟ್ ಮಾಡಿ ಖುಷಿ ಪಟ್ಟು ನನ್ನ ಫ್ರೆಂಡ್ ಇವಳು, ನನ್ನ ಕಸಿನ್ ಇವಳು ಅಂತ ಹೇಳ್ಕೊಳೋ ಲೆವೆಲ್ಗೆ ನಾನು ಬಂದಿದ್ದೀನಿ. ಇದು ಯಾಕಾಯ್ತು ಅಂದ್ರೆ ನನಗೆ ನಾನು ಸರಿ ಮಾಡ್ಕೊಂಡ್ಮೇಲೆ ನೀವು ಸರಿ ಮಾಡ್ಕೋಬಹುದು ನಿಮ್ ಲೈಫ್ನ. ಎನಿಬಡಿ ಕ್ಯಾನ್ ಡೂ ಇಟ್. ಸೊ ಯು ಆರ್ ದ ಗ್ರೇಟೆಸ್ಟ್ ಎಕ್ಸಾಂಪಲ್ ಹಾಗಾದ್ರೆ. ಐ ಕ್ಯಾನ್ ಸೇ ದಟ್ ಐ ಆಮ್ ದ ಎಕ್ಸಾಂಪಲ್ ಅಂತ. ಆಮೇಲೆ ವಾಟ್ ಇಸ್ ದ ಡಿಫರೆನ್ಸ್? ಹಂಗಾರೆ ಇವ್ರಿಗೇನ್ ಕಷ್ಟನೇ ಬರಲ್ವಾ? ಹಂಗಾರೆ ಇವ್ರೇನ್ ಇದೇ ಮಾಡಲ್ಲ? ಎಸ್, ಬಂದೇ ಬರುತ್ತೆ. ಯಾಕೆಂದ್ರೆ ನಾನು ಎಷ್ಟೇ ಸರಿ ಮಾಡ್ಕೊಂಡ್ರು ಹೊರಗಡೆದ ಒಂದು ಫೋರ್ಸ್ ಇರುತ್ತೆ, ಕರೆಕ್ಟ್ ಅಲ್ವಾ? ಹಾಗಾದ್ರೆ ಯಾಕೆ ಇದು ಕಲಿಬೇಕು? ಕಷ್ಟ ಬಂದ್ರೆ ಹಂಗೆ ಮಾಡ್ತೀವಿ? ನೋ, ಐ ಟೆಲ್ ಯು ದ ಡಿಫರೆನ್ಸ್. ನನಗೆ ಮತ್ತೆ ಇನ್ನೊಬ್ಬರಿಗೆ ಕಂಪೇರ್ ಮಾಡಿದಾಗ, ಅಥವಾ ಯಾವುದೇ ಈ ತರದ ಟ್ರೈನ್ ವ್ಯಕ್ತಿಗೆ ಮತ್ತು ನಾರ್ಮಲ್ ಪರ್ಸನ್ಗೆ ಕಂಪೇರ್ ಮಾಡಿದಾಗ, ಒಬ್ಬ ವ್ಯಕ್ತಿ ಒಂದು ಪ್ರಾಬ್ಲಮ್ನ 1 ತಿಂಗಳಲ್ಲಿ ಹ್ಯಾಂಡಲ್ ಮಾಡಿದ್ರೆ ನಮ್ ತರ ಟ್ರೈನ್ಡ್ ಪರ್ಸನ್ 1 hour ಹ್ಯಾಂಡಲ್ ಮಾಡ್ಬೋದು. ಇವತ್ ಏನಾರ ಬೇಜಾರಾದ್ರೆ ನನ್ಗೂ ಅಳು ಬರುತ್ತೆ. ಡಿಫರೆನ್ಸ್ ನೀನ್ 10 hour ಹತ್ರ ನಾನು ಅರ್ಧ ಒಂದು 10 ನಿಮಿಷ ಅಳ್ತೀನಿ. ಡಿಫರೆನ್ಸ್. ಐ ಹ್ಯಾವ್ ಅ ರೆಮಿಡಿ ಫಾರ್ ದಟ್. ಯು ನೋ ಹೌ ಟು ಓವರ್ಕಮ್ ದಟ್ ಅಂಡ್ ಆಚೆ ಹ್ಯಾಕ್ ಬರ್ಬೋದು. ಯು ನೋ ದ ವೇ. ಹೌದು. ನಾರ್ಮಲ್ ಪರ್ಸನ್ ಗೆ ಇದು ಐಡಿಯಾ ಇಲ್ದಿರೋದ್ರಿಂದ 10 ಗಂಟೆ ಎಲ್ಲ ಬೇಕಾದ್ರೆ 2 days ಹತ್ರ ಅಳ್ಬೋದು. ಆಮೇಲೆ ಅದರ ಎಫೆಕ್ಟ್ ಹೆಂಗಿರುತ್ತೆ, ಅದರ ನೆಗೆಟಿವಿಟಿ ಹೆಂಗಿರುತ್ತೆ, ಅದನ್ನ ತೆಗೆದು ಬರಬೇಕು. ನಾನು ಒಂದು 10 minutes ಬೇಜಾರ್ ಮಾಡ್ಕೊಂಡು ಹತ್ಕೊಂಡು ಆಚೆ ಬಂದ ತಕ್ಷಣ ಐ ನೋ ಟು ರಿಮೂವ್ ಕಂಪ್ಲೀಟ್ಲಿ. ಯಾಕೆಂದ್ರೆ ನನ್ನ ಬ್ರೈನ್ ನಾನು ಮತ್ತೆ ಟ್ರೈನ್ ಮಾಡ್ಕೊಂತೀನಿ. ಇದೊಂದು ನನಗೆ ನನ್ನ ಸೆಲ್ಫ್ ಮೆಡಿಕೇಶನ್, ಸೆಲ್ಫ್ ಹೀಲಿಂಗ್ ಮೆಡಿಕೇಶನ್. ಎಕ್ಸಾಕ್ಟ್ಲಿ ಅಲ್ವಾ? ಹೌದು. ಸೊ ಹೆಜ್ಜೆಜ್ಜೆಗೂ ಯು ಕ್ಯಾನ್ ಸ್ಟಾರ್ಟ್ ಗ್ರೋಯಿಂಗ್. When you know how to heal yourself, automatically your success will be at your foot. 100%. ಆಮೇಲೆ ಈಗಿನ ಕಾಲದಲ್ಲಿ ಇನ್ನೊಂದು ಏನು ಅಂದ್ರೆ, ನಾನು ಬರೆಯೋದೇ ಇಲ್ಲ ಅಂತಾರೆ. ಬರವಣಿಗೆ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಯಾಕೆಂದ್ರೆ ಬರವಣಿಗೆ ಏನಿದೆ ಅದನ್ನ 3 ಟ್ಯಾಪಿಂಗ್ ಅಂತ ಕರಿತೀವಿ. 3 ಟ್ಯಾಪಿಂಗ್ಸ್ ಅಂದ್ರೆ ಏನು ಅಂದ್ರೆ, 3 ಟೈಮ್ ಅದು ಫೋರ್ಸ್ ಕೊಡುತ್ತೆ ನಮ್ಮ ಬ್ರೈನಿಗೆ. ಹೇಗೆ ಅಂತ ಹೇಳ್ತೀನಿ. ಮೊದಲನೇದು, ನಾನು ಏನ್ ಬರಿಬೇಕು ಅನ್ಕೊಳೋದು ಮೊದಲು ನನ್ನ ತಲೆಯಲ್ಲಿ ಬರುತ್ತೆ. ಅದಾದ್ಮೇಲೆ ನಾನು ಕೈಯಲ್ಲಿ ಮಾಡ್ತೀನಿ. ಮತ್ತೆ ನಂಗೆ ರಿವರ್ಸ್ ಇಂಜಿನಿಯರಿಂಗ್ ಆಗಿ ಬ್ರೈನ್ ಅಲ್ಲಿ ಅದು ಪ್ಯಾಟರ್ನ್ ಆಗಿ ಕುತ್ಕೊಳುತ್ತೆ. ಇದನ್ನ 3 ಟ್ಯಾಪಿಂಗ್ ಅಂತೀವಿ. 3 ಟ್ಯಾಪಿಂಗ್ ಅನ್ನೋದು ಕಾನ್ಶಿಯಸ್, ಸಬ್ ಕಾನ್ಶಿಯಸ್ ಮತ್ತು ಅನ್ಕಾನ್ಶಿಯಸ್ 3 ವೇನಲ್ಲೂ ಇದು ವರ್ಕ್ ಮಾಡುತ್ತೆ. ಮತ್ತೆ ನಾನು ಕಾನ್ಶಿಯಸ್ ಅಂತ ಎಕ್ಸ್ಪ್ಲೇನ್ ಮಾಡಕ್ ಹೋದಾಗ, ಕಾನ್ಶಿಯಸ್ ಅಂದ್ರೆ ನಾವು ಎಚ್ಚರವಾಗಿರುವಂತದ್ದು. ಸಬ್ ಕಾನ್ಶಿಯಸ್ ಅಂದಾಗ ಅದು ಸದಾ ನಮ್ ಜೊತೆ ಇರುತ್ತೆ. ಅಂದ್ರೆ ಅದರಲ್ಲಿ ಸರಿ ತಪ್ಪು ಇರಲ್ಲ, ಅದು ಓಪನ್ ಆಗಿರುತ್ತೆ, ಎಲ್ಲವನ್ನೂ ಅಕ್ಸೆಪ್ಟ್ ಮಾಡ್ತಿರುತ್ತೆ. ಇನ್ನೊಂದು ಕಾನ್ಶಿಯಸ್ ಮೈಂಡ್ ಇದೆ, ವಿಚ್ ಇಸ್ ಅನ್ಕಾನ್ಶಿಯಸ್. ಈ ಮೈಂಡ್ ಬಗ್ಗೆ ಯಾರು ಮಾತಾಡೋದೇ ಇಲ್ಲ, ಬರೀ 2 ಮೈಂಡ್ ಬಗ್ಗೆ ಮಾತಾಡ್ತಾರೆ. ಈ ಅನ್ಕಾನ್ಶಿಯಸ್ ಮೈಂಡ್ ಅನ್ನೋದೇನಿದೆ, ಇದು ನಮ್ಮ ಒಂದು ಮನೆಯಲ್ಲಿ ಸ್ಟೋರ್ ರೂಮ್ ಇದ್ದಂಗೆ. ಅದ್ರಲ್ಲಿ ಏನೇನೋ ಹಾಕಿದೀವಿ, ಬಾಗ್ಲಾಕ್ಬಿಟ್ಟಿದೀವಿ. ಇಡೀ ಮನೆ ಕ್ಲೀನ್ ಮಾಡ್ತಿದೀವಿ, ವಾಸನೆ ಬರ್ತಾ ಇದೆ, ಮನೆ ಎಲ್ಲ ಶುದ್ಧವಾಗಿದೆ, ಎಲ್ಲಿಂದ ವಾಸನೆ ಬರ್ತಿದೆ ನೋಡ್ತಿದೀವಿ. ಆ ಸ್ಟೋರ್ ರೂಮ್ ನ ಕ್ಲೀನ್ ಮಾಡಿಲ್ಲ. ಇದು ಹೇಗಾಗತ್ತೆ ಅಂದ್ರೆ, ನಿಮ್ಮ ಜೀವನದಲ್ಲಿ ಚೈಲ್ಡ್ಹುಡ್ ಅಲ್ಲಿ ಏನನ್ನೋ ನೋಡಿ ಹೆದರ್ಕೊಂಡಿರ್ತೀರಾ, ಸ್ಟೇಜ್ ಮೇಲೇನೋ ಯಾರೋ ಆಡ್ಕೊಂಡ್ಬಿಟ್ಟಿರ್ತಾರೆ, ಇದೆಲ್ಲ ನಿಮ್ಗೆ ಮರ್ತು ಹೋಗ್ಬಿಟ್ಟಿರುತ್ತೆ. ಇದು ನಿಮ್ಮ ಅನ್ಕಾನ್ಶಿಯಸ್ ಬ್ರೈನ್ ಅಲ್ಲಿ ಸ್ಟೋರ್ ಆಗಿ ಕೂತಿರುತ್ತೆ. ಇನ್ನೊಂದ್ಸತಿ ನೀವು ಸ್ಟೇಜ್ ಮೇಲೆ ಹೋದ ತಕ್ಷಣ ಇದು ಏನ್ ಮಾಡುತ್ತೆ, ಜೋರಾಗಿ ಸ್ಟ್ರೈಕ್ ಮಾಡುತ್ತೆ ಸಬ್ ಕಾನ್ಶಿಯಸ್ ಮತ್ತು ಕಾನ್ಶಿಯಸ್ ಅಲ್ಲಿ. ಹಾಗಾಗಿ ಸ್ಟೇಜ್ ಮೇಲೆ ನಿಂತ್ಕೊಂಡ ತಕ್ಷಣ ಇವತ್ತಿಗೂ ನನ್ಗೆ ಯಾವ ವ್ಯಕ್ತಿ ಇರ್ತಾರೆ ಅವ್ರಿಗೆ ಆ ಫೋಬಿಯಾ ಬಂದ್ಬಿಡುತ್ತೆ. ಯೂಶಲಿ ನಾವು 3 ಕಾನ್ಶಿಯಸ್ ಟ್ರೈನ್ ಮಾಡೋದೇನಿದೆ, ಇದು ಜನರಲ್ ಆಗಿ ತುಂಬಾ ಟೈಮ್ ತಗೊಳುತ್ತೆ ಟ್ರೈನ್ ಮಾಡಕ್ಕೆ. ಹಾಗಾದ್ರೆ ಈಗ ಈಸಿಯೆಸ್ಟ್ ವೇ ಏನು ಅಂದ್ರೆ ಬರವಣಿಗೆ. ಯಾಕೆಂದ್ರೆ 3 ಟ್ಯಾಪಿಂಗ್ ಟೆಕ್ನಿಕ್ ಅನ್ನು 3 ಟ್ಯಾಪಿಂಗ್ ಟೆಕ್ನಿಕ್ ಅಲ್ಲಿ ಆರಾಮಾಗಿ 3 ಸ್ಟೇಜ್ ಅಲ್ಲೂ ನಾವು ಅದನ್ನ ಪ್ಯಾಟರ್ನ್ ನ ಚೇಂಜ್ ಮಾಡ್ಕೊಳೋ ಮೆಥಡ್ ನ ಏನ್ ಹೇಳ್ಕೊಡ್ತೀವಿ, ಇದನ್ನ ಯೂಸ್ ಮಾಡ್ಕೊಂಡ್ರೆ ಖಂಡಿತವಾಗ್ಲು ಅವರ 3 ಕಾನ್ಶಿಯಸ್ ಲೆವೆಲ್ ಚೇಂಜ್ ಮಾಡ್ಕೋಬಹುದು. ಮತ್ತೆ ಟೈಮ್ ಇಲ್ಲ ನಿಮಗೋಸ್ಕರ 15 ನಿಮಿಷ ಟೈಮ್ ಕೊಡಕ್ಕಾಗಲ್ವಾ, ಜಾಸ್ತಿ ಬೇಡ. ಪರ್ ಡೇ 15 ನಿಮಿಷವನ್ನ ನಾವು ತೆಗೆದಿಡೋದ್ರಿಂದ ಖಂಡಿತವಾಗ್ಲು ನಮ್ಮ ಈ ಒಂದು ಲೈಫ್ ನ ಚೇಂಜ್ ಮಾಡ್ಕೋಬಹುದು. ಸೊ ದಿಸ್ ಇಸ್ ವಾಟ್ ಐ ವಾಂಟೆಡ್ ಟು ಟೆಲ್ ಪೀಪಲ್. ಓಕೆ ಮೇಡಮ್, ಈಗ ಅನಾಲಿಸಿಸ್ ಅಂತ ಹೇಳಿದ್ರಿ, ಅಡ್ವಾಂಟೇಜಸ್ ಏನು ಅಂತ ಹೇಳಿದ್ರಿ. ಇದ್ಯಾವ್ದು ಟೈಮ್ ಲಿಮಿಟ್ ಇದೆಯಾ? ಇಷ್ಟು ದಿನದಲ್ಲಿ ಸರಿ ಹೋಗ್ಬೋದು, ಅಥವಾ ಇಷ್ಟು ದಿನ ಬೇಕಾಗತ್ತೆ, ಅಥವಾ ಒಬ್ಬ ಪರ್ಸನ್ಗೆ ನೀವೇನ್ ಸಜೆಸ್ಟ್ ಮಾಡ್ತಿರೋ ರೆಮಿಡಿ, is that holding good for everybody, ಅಥವಾ ಕೇಸ್ ಟು ಕೇಸ್ ಡಿಫರ್ ಆಗುತ್ತಾ? ಹೌ ಇಟ್ ವರ್ಕ್ಸ್ ಪ್ರಾಕ್ಟಿಕಲಿ? ಫಸ್ಟ್ ಥಿಂಗ್, ಕೇಸ್ ಟು ಕೇಸ್ ಖಂಡಿತ ಡಿಫರ್ ಆಗುತ್ತೆ. ಎರಡನೇದು ಬಂದು ಟೈಮ್ ಲಿಮಿಟ್ ಅಂತ ಕೊಡಕ್ಕಾಗಲ್ಲ. ಆದರೂ ಒಂದು ಪ್ರಾಕ್ಟೀಸ್, ನಾನು ಆಗ್ಲೇ ಫಸ್ಟ್ ವಿಡಿಯೋದಲ್ಲೇ ಹೇಳ್ದಂಗೆ 21 days ನಾವೊಂದು ಅಲಾರಾಮ್ ಇಟ್ಕೊಂಡು ಎದ್ದ ತಕ್ಷಣ 22nd days ವಿತೌಟ್ ಅಲಾರಾಮ್ ಎದ್ದೇಳ್ತೀವಿ ಅಂತ. ಯಾಕೆ 21 ಅಂತ ಅಂದ್ರೆ, ಮತ್ತೆ ಇಲ್ಲ ಅದೇ ಬರುತ್ತೆ 3 ಕಾನ್ಶಿಯಸ್ ಲೆವೆಲ್, ಕಾನ್ಶಿಯಸ್, ಸಬ್ ಕಾನ್ಶಿಯಸ್ ಅಂಡ್ ಅನ್ಕಾನ್ಶಿಯಸ್ ಮೈಂಡ್.
ಸೂಪರ್ ಕಾನ್ಶಿಯಸ್ ಅನ್ನೋದು ಎಕ್ಸ್ಟರ್ನಲ್ ಫ್ಯಾಕ್ಟರ್ ಇರುತ್ತೆ ವಿಚ್ ವಿ ಕನೆಕ್ಟ್. ಸೊ 4 ಕಾನ್ಶಿಯಸ್ ಲೆವೆಲ್ ಅಲ್ಲಿ ಫೋರ್ತ್ ಒನ್ ನಾವು ಬಿಟ್ಟು ನಮ್ಮ ಒಳಗಡೆ ಇರೋ 3 ಕಾನ್ಶಿಯಸ್ ನ ನಾವು ಮಾತಾಡ್ತಿದೀವಿ. ಸೊ ಈ 3 ಕಾನ್ಶಿಯಸ್ ಲೆವೆಲ್ ಟ್ರೈನ್ ಆಗಕ್ಕೆ ಮಿನಿಮಮ್ 90 ಡೇಸ್ ನಾವು ಕೊಡ್ತೀವಿ. ಇದರಲ್ಲಿ ಜನರಲ್ ಆಗಿ ಬೇರೆ ಪ್ರಾಕ್ಟೀಸ್ ಅಲ್ಲಿ 21 ಡೇಸ್ ಸಾಕು ಅಂತ ಏನ್ ಹೇಳ್ತೀವಿ. 21 ಡೇಸ್ ಅಲ್ಲಿ ಸ್ವಲ್ಪ ಚೇಂಜಸ್ ಶುರು ಆಗ್ಬಿಟ್ಟಿರುತ್ತೆ. 90 ಡೇಸ್ ಯಾಕೆ ಬೇಕು ಅಂದ್ರೆ ಅದು ಇಂಪ್ರಿಂಟ್ ಆಗ್ಬೇಕು, ಚೆನ್ನಾಗಿ ಬ್ರೈನ್ ಅಲ್ಲಿ ಇಂಪ್ರಿಂಟ್ ಆಗ್ಬೇಕು. ಉದಾಹರಣೆಗೆ ಟ್ರಾನ್ಸ್ಫಾರ್ಮೇಶನ್ ಅಂತ ಹೇಳ್ತೀವಿ. ಒಂದು ಮರ ಚಿಗುರು ಹೊಡೆದಾಗ ಅದು ಮತ್ತೆ ವರ್ಷಕ್ಕೊಂದ್ಸತಿ ಉದುರುತ್ತೆ, ಮತ್ತೆ ಬರುತ್ತೆ. ಇದು ಚೇಂಜಸ್. ಮನುಷ್ಯಂಗೆ ಚೇಂಜ್ ಅಲ್ಲ ಬೇಕಾಗಿರೋದು, ಚೇಂಜ್ ಬೇಕು ಕೆಲವುದಕ್ಕೆ. ಈ ತರದ ಕ್ಯಾರೆಕ್ಟರ್ ವಿಷಯದಲ್ಲಿ ಟ್ರಾನ್ಸ್ಫಾರ್ಮ್ ಆಗ್ಬೇಕು. ಹೇಗೆ ಅಂದ್ರೆ ಮರನ ಕಟ್ ಮಾಡ್ಬಿಟ್ಟು ಒಂದು ಫರ್ನಿಚರ್ ಮಾಡ್ತಾರೆ, ಈ ಫರ್ನಿಚರ್ ಇಂದ ವಾಪಸ್ ಮರ ಮಾಡಕ್ಕಾಗಲ್ಲ. ಹಾಗೆ 90 ಡೇಸ್ ಅಲ್ಲಿ ಇವರ ಟ್ರಾನ್ಸ್ಫಾರ್ಮೇಶನ್ ಆಗುವಂತಹ ಚಾನ್ಸಸ್ ಸಿಕ್ಕಾಬಟ್ಟೆ ಇರುತ್ತೆ. ಸೊ ಎಷ್ಟೋ ಗುಣಗಳು ಟ್ರಾನ್ಸ್ಫಾರ್ಮ್ ಆಗ್ಬಿಡುತ್ತೆ. ದೇ ವಿಲ್ ನಾಟ್ ರಿಲ್ಯಾಪ್ಸ್ ಬ್ಯಾಕ್. ಹಾಗಾಗಿ 90 ಡೇಸ್ ಇದನ್ನ ಶಿಸ್ತಾಗಿ ನಾವು ಅಲ್ಲ ವರ್ಷಾನ್ಗಟ್ಲೆಯಿಂದ ಇಟ್ಕೊಂಡಿದೀವಿ ಪ್ರಾಬ್ಲಮ್ನ, 90 ದಿವಸ ಇದಕ್ಕೋಸ್ಕರ ಕೊಡಲ್ಲ ಅಂದ್ರೆ ಹೇಗೆ? ನಾನು ಬದಲಾಗಬೇಕು, ನನಗೆ ಏನೋ ಬೇಕು ಅಂದಾಗ 90 ಡೇಸ್ ಇದಕ್ಕೆ ಕೊಟ್ಟಾಗ ಖಂಡಿತವಾಗ್ಲೂ ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ. ನೆಕ್ಸ್ಟ್ ಥಿಂಗ್ ಐ ವಿಲ್ ಟೆಲ್ ಎವ್ರಿಬಡಿ ದಟ್ ವಾಟ್ ಈಸ್ ಇಂಪಾರ್ಟೆಂಟ್. ಯಾವುದೇ ವಿಚಾರವನ್ನ ನೀವು ಕಂಪೇರ್ ಮಾಡಿದಾಗ ನನ್ನ ಜೀವನ ಇಂಪಾರ್ಟೆಂಟ್ ಅಥವಾ ಇನ್ನೊಂದು ಯಾವ್ದೋ ವಿಚಾರ ಇಂಪಾರ್ಟೆಂಟ್ ಅಂತ ನೋಡಿದಾಗ ಎಲ್ರಿಗೂ ಜೀವನನೇ ಇಂಪಾರ್ಟೆಂಟ್. ಆ ಜೀವನಕ್ಕೋಸ್ಕರ 90 ಡೇಸ್ ನೀನ್ ಕೊಡಲ್ಲ ಅಂದ್ರೆ ಕರೆಕ್ಟ್. ದಟ್ ಈಸ್ ಟ್ರೂ. ಆಮೇಲೆ ಇದು ಇದೆಯಲ್ಲ ಮೇಡಮ್, ಹೇಳ್ತೀವಲ್ಲ ನಾವು ಒಂದನ್ನ, ಇಫ್ ಯು ಕಮ್ ಔಟ್ ಆಫ್ ಯುವರ್ ಕಂಫರ್ಟ್ ಝೋನ್ ಯು ಕ್ಯಾನ್ ವಿನ್ ಎನಿಥಿಂಗ್. ಅಬ್ಸಲ್ಯೂಟ್ಲಿ ಅಲ್ವಾ? 90 ಡೇಸ್ ಅವ್ರು ಒಂಚೂರು ಸೀರಿಯಸ್ ಆಗಿ ಅದ್ರ ಮೇಲೆ ಡೆಡಿಕೇಟ್ ಮಾಡಿದ್ರೆ ಹೋಲ್ ಆಫ್ ದೇರ್ ಲೈಫ್ ವಿಲ್ ಬಿ ಗೋಲ್ಡನ್ ಲೈಫ್ ಅಲ್ವಾ? ಸೊ 90 ಡೇಸ್ ಇಸ್ ಪೀನಟ್ಸ್ ಅಂತ ಅನ್ಸುತ್ತೆ ನನಗೆ. 100% ಲೈಫ್ ಕಂಪೇರ್ ಮಾಡಿದ್ರೆ, ಲೈಫ್ ಕಂಪೇರ್ ಮಾಡಿದ್ರೆ 90 ದಿನ ಇಟ್ಸ್ ನಥಿಂಗ್. ಹಿಂಗ್ ಚಿಟ್ಕೆ ಹೊಡೆಯೋಷ್ಟಲ್ಲಿ ಬರುತ್ತೆ, 90 ಡೇಸ್ ಹೋಗುತ್ತೆ. ಎಸ್, ಇದು ಟ್ರಾನ್ಸ್ಫಾರ್ಮೇಶನ್ ಪೀರಿಯಡ್. ಇದಾದ್ಮೇಲೆ ಕೆಲವ್ರು ಜನ ಏನಾಗತ್ತೆ, ಪ್ರಾಕ್ಟೀಸ್ ಬಿಟ್ಬಿಟ್ಟಿರ್ತಾರೆ, ತುಂಬಾ ದಿವಸ ಏನೋ ಆಗಿರುತ್ತೆ. ಒನ್ಸ್ ಇನ್ ಎ ವೈಲ್ ನಾವು ಅವ್ರಿಗೆ ಒಂದಷ್ಟು ಜರ್ನಲ್ಸ್ ಪ್ರಾಕ್ಟೀಸ್ ಮಾಡಿಸಿರ್ತೀವಿ. ಅವ್ರು ಅವಾಗ ಜರ್ನಲ್ಸ್ ಬರೆದ್ರೆ ಅಥವಾ ಯಾವ್ದೋ ಒಂದು ಸಂದರ್ಭದಲ್ಲಿ ಅವ್ರು ಬರೆದಾಗ ನನ್ನ ಸ್ಥಿತಿ ಏನು ಅಂತ ನಾನೇ ಅನಲೈಸ್ ಮಾಡ್ಕೊಂಡಿರ್ತೀವಿ. ಅದಕ್ಕೆ ಕೋರ್ಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅಂತ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ನಂದೇ ಒಂದು ವಿಚಾರ ಹೇಳ್ತೀನಿ. ಕಳೆದ ಒಂದು 6 ತಿಂಗಳ ಕೆಳಗಡೆ ಒಂದು ಇನ್ಸಿಡೆಂಟ್ ಆಯ್ತು. ನಂಗೆ ತುಂಬಾ ಸ್ಟ್ರೆಸ್ ಆಗಿತ್ತು. ಓಕೆನಾ? ನಂಗೆ ಆಕ್ಚುಲಿ ಅದು ಗೊತ್ತಾಗ್ಲಿಲ್ಲ. ಯಾಕೆ ಗೊತ್ತಾಗ್ಲಿಲ್ಲ ಅಂದ್ರೆ ನಾನು ಮ್ಯೂಸಿಕ್ ಎಲ್ಲ ಕೇಳ್ಕೊಂಡೆ, ಸರಿ ಮಾಡ್ಕೊಂಡಿದ್ದೆ. ಬಟ್ ಬರಿಬೇಕಾದ್ರೆ ಸ್ಟ್ರೆಸ್ ಟ್ರೇಟ್ ಕಾಣಿಸ್ತಿತ್ತು. ಅರೆ ಇದೇನಿದು, ನನ್ನ ಒಳಗಡೆಯಿಂದ ಸ್ಟ್ರೆಸ್ ಏನು ಹೋಗಿಲ್ಲ ಅನ್ಬಿಟ್ಟು ನಾನು ಏನು ರೆಮಿಡಿ ಇದೆ ನಾನು ಸರಿ ಮಾಡ್ಕೊಂಡೆ. ಸೊ ಈ ತರ ನನಗ್ ನಾನೇ ತಿಳ್ಕೊಂಡಿದ್ರಿಂದ, ನನಗೆ ಅದು ಕನ್ನಡಿಯಾಗಿ ಕಾಣಿಸಿದ್ರಿಂದ ನಾನೇನ್ ಸರಿ ಮಾಡ್ಕೋಬೇಕು ನಾನು ಸರಿ ಮಾಡ್ಕೊಂಡ್ಬಿಡ್ತೀನಿ. ಈಗ ನೀವು ಹೇಳ್ತಾ ಇರೋದು ಕೇಳಿದ್ರೆ ಸೆಲ್ಫ್ ರಿಯಲೈಸೇಷನ್, ಸೆಲ್ಫ್ ಏನು ಕ್ಲಿಯರಿಂಗ್ ದ ಪ್ರಾಬ್ಲಮ್ಸ್ ಅಂತ ಹೋಗೋದು. ಸೆಲ್ಫ್ ರಿಯಲೈಸ್ ಯುವರ್ ಸೆಲ್ಫ್, ಅಂಡರ್ಸ್ಟ್ಯಾಂಡ್ ಯುವರ್ ಪ್ರಾಬ್ಲಮ್, ಫೈಂಡ್ ಔಟ್ ದ ರೆಮಿಡಿ. ಅಬ್ಸಲ್ಯೂಟ್ಲಿ. ಬಿಕಾಸ್ ಯಾರು ನಮ್ಮ ಜೀವನದಲ್ಲಿ ಏನಾಗುತ್ತೆ ಗೊತ್ತಿಲ್ಲ, ನಾವು ಫ್ರೆಂಡ್ಸ್ ಆಗ್ಲಿ ಅಥವಾ ಯಾರೇ ಇರ್ಬೋದು, ನಾವು ರೈಟ್ ಪರ್ಸನ್ ಹತ್ರ ಹೋಗ್ತಿದೀವೋ ಇಲ್ವೋ ಅನ್ನೋದೇ ಗೊತ್ತಾಗಲ್ಲ. ಯೂಶಲಿ ಏನಾಗುತ್ತೆ, ನಾವ್ ಅನ್ಕೊಂಡಿರ್ತೀವಿ ಇವ್ರು ನಮ್ಗೆ ಒಳ್ಳೆ ಸಲಹೆ ಕೊಡ್ತಾರೆ, ನನ್ನ ಬೆಸ್ಟ್ ಫ್ರೆಂಡು ಅಥವಾ ಇವ್ರು ಯಾರೋ ನನ್ನ ರಿಲೇಟಿವ್, ಇವ್ರು ತುಂಬಾ ಬೆಸ್ಟ್ ಅಂತ. ಮೇ ಬಿ ಅವ್ರು ಒಳ್ಳೆಯವ್ರು ಇರ್ಬೋದು, ಆದ್ರೆ ಅವ್ರಿಗೆ ನಮ್ಮಷ್ಟು ಮೆಚುರಿಟಿ ಇದೆಯೋ ಇಲ್ವೋ, ನಾಲೆಜ್ ಇದೆಯೋ ಇಲ್ವೋ, ಎಕ್ಸಾಕ್ಟ್ಲಿ. ನಾನು ಅದಕ್ಕೊಂದು ಉದಾಹರಣೆ ಹೇಳಕ್ ಇಷ್ಟಪಡ್ತೀನಿ. ನಾನು ಒಂದು ಆಂಟ್ರಪ್ರನರ್ ಆಗಿ ಒಂದು ಕಂಪನಿ ತೆಗಿಬೇಕು ಅಂತ ಹೋದಾಗ, ನಾನು ಇನ್ಫೋಸಿಸ್ ನಾರಾಯಣ್ ಮೂರ್ತಿ ಸರ್ ಅಥವಾ ಇನ್ಯಾರನ ಅದೇ ತರದ ಒಂದು ಆಂಟ್ರಪ್ರನರ್ ಹತ್ರ ಹೋಗ್ಬಿಟ್ಟು, ಸರ್ ನಾನು ಆಂಟ್ರಪ್ರನರ್ ಆಗ್ಬೇಕು ಅಂದಾಗ ಅವ್ರು ಫಸ್ಟ್ ಹೇಳೋದು, ನಾನೇನ್ ಸಪೋರ್ಟ್ ಮಾಡ್ಲಿ ನಿನ್ಗೆ, ನಾನು ಶೇರ್ ಕೊಡ್ಲಾ, ಏನ್ ಮಾಡ್ಲಿ ಅಂತ ಹೇಳ್ತಾರೆ. ಅದೇ ಆಫೀಸಿಂದ ವಾಪಸ್ ಬರ್ತಿರ್ತೀವಿ, ನಮ್ಗೆ ಯಾರು ಗೊತ್ತಿರೋ ವಾಚ್ಮನ್ ಇರ್ತಾರೆ ಅನ್ಕೊಳ್ಳಿ, ಏನಮ್ಮ ಇಲ್ಲಿ ಬಂದಿದೆ ಅಂದ್ರೆ ಹಿಂಗೆ ಈ ತರ ಹಿಂಗ್ ಬಂದಿದೆ, ಯಾಕಮ್ಮ ಬೇಕು ನಿನ್ಗೆ ಇವೆಲ್ಲ, ಇದೆಲ್ಲ ಟೆನ್ಷನ್ಸ್ ಹಂಗೆ ಹಿಂಗೆ ಅಂತಾರೆ. ಆ ವ್ಯಕ್ತಿ ಕೆಟ್ಟವರಲ್ಲ, ಅವ್ರ ಮೆಚುರಿಟಿ ಕಡಿಮೆ, ನಾಲೆಜ್ ಇಲ್ಲ. ಎಕ್ಸಾಕ್ಟ್ಲಿ. ಆಮೇಲೆ ಅವ್ರಿಗೆ ಧೈರ್ಯ ಇರಲ್ಲ. ಹಾಗಾಗಿ ಯಾರ ಹತ್ರ ಹೋಗ್ತಿದೀವಿ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಅದರ ಒಂದು ಅವಶ್ಯಕತೆನೆ ಬರಲ್ಲ. ಇಟ್ ವಿಲ್ ಬಿ ಅ ಬೆಸ್ಟ್ ಫ್ರೆಂಡ್, ಇಟ್ ವಿಲ್ ಬಿ ಅ ಗೈಡ್, ಇಟ್ ವಿಲ್ ಬಿ ಅ ಗುರು. ನಾನು ಇನ್ನೊಬ್ರ ಹತ್ರ ಹೋಗ್ಬಿಟ್ಟು ನನ್ನ ಪ್ರಾಬ್ಲಮ್ ನ ಹೇಳ್ಕೊಂಡು ನಂಗೆ ಹಂಗ್ ಬೇಕು ಹಿಂಗ್ ಬೇಕು ಅಂದಾಗ, ಗೊತ್ತಿಲ್ಲ ನನ್ನ ಪ್ರಾಬ್ಲಮ್ ಇಂದ ಇನ್ನೊಬ್ರು ಅಡ್ವಾಂಟೇಜ್ ತಗೋಬಹುದು, ಅಥವಾ ಒಳ್ಳೆಯವರೇ ಆಗಿದ್ರು ಅವ್ರ ಸಜೆಷನ್ ನನಗೆ ಸೂಟ್ ಆಗದೆ ಇರ್ಬೋದು. ಈ ಒಂದು ಕೋರ್ಸ್ ಕಲ್ತಾಗ ಏನಾಗುತ್ತೆ ಅಂದ್ರೆ, ನನಗೇನ್ ಬೇಕೋ ನಾನೇ ಮಾಡ್ಕೊಳ್ತೀನಿ. ಇಲ್ಲಿ ನಾವು ಅಡ್ಗೆನ ತಂದು ಕೊಡ್ತಿಲ್ಲ, ಅಡ್ಗೆ ಮಾಡೋದನ್ನೇ ಹೇಳ್ಕೊಡ್ತಾ ಇದೀವಿ. ನಿಮ್ಗೆ ಏನ್ ಬೇಕೋ ಅಡ್ಗೆ ಮಾಡ್ಕೊಂಡು ನೀವು ತಿನ್ನಿ. ಕರೆಕ್ಟ್. ವಂಡರ್ಫುಲ್ ಮೇಡಮ್, ವಂಡರ್ಫುಲ್. ಈಗ ಮೇನ್ ಪಾಯಿಂಟ್ ಮೇಡಮ್, ಎಷ್ಟು ದಿನ ಕೋರ್ಸು, ಎಷ್ಟು ದಿನ ನಾನು ಇದಕ್ಕೋಸ್ಕರ ಡೆಡಿಕೇಟ್ ಮಾಡಬೇಕು, ಸೆಲ್ಫ್ ರಿಯಲೈಸೇಷನ್ಗೋಸ್ಕರ, ಟ್ರಾನ್ಸ್ಫಾರ್ಮೇಷನ್ಗೋಸ್ಕರ, ಹೌ ಮೆನಿ ಡೇಸ್ ಐ ಹ್ಯಾವ್ ಟು ಡೆಡಿಕೇಟ್?
ನಾವಿದನ್ನ ಪ್ರಾಕ್ಟಿಕಲ್ ಮತ್ತೆ ಥಿಯರಿ ಆಗಿ ಕೋರ್ಸ್ನ ಮಾಡ್ತಿದೀವಿ. ಇದ್ರ ಜೊತೆಗೆ ಇನ್ನೊಂದಷ್ಟು ಮೆಥಡ್ಸ್ಗಳು, ಸೈಕಾಸಿಸ್ ಮೆಥಡ್ಸ್ ಇರ್ಬೋದು, ತುಂಬಾ ಬೇರೆ ಬೇರೆ ಮೆಥಡ್ಸ್ ಇದೆ. ಈ ಒಂದು ಎಲ್ಲಾ ತರದ ಮೆಥಡ್ಸ್ ನ ಯೂಸ್ ಮಾಡಿ ಒಂದು ಕಾಂಬೋ ಪ್ಯಾಕ್ ನ ಮಾಡ್ತಿದ್ದೀವಿ. ಯಾಕೆ ಅಂದ್ರೆ ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ಜೊತೆಗೆ ಮೈಂಡ್ ಪ್ರೋಗ್ರಾಮಿಂಗು, ಆಮೇಲೆ ಸ್ವಿಚ್ ಅಂತ ಬರುತ್ತೆ. ತುಂಬಾ ಜನ ಸ್ವಿಚ್ ವರ್ಡ್ಸ್ ಅನ್ನೋದು ಈಗ ಆಲ್ರೆಡಿ ಪ್ರಚಲಿತವಾಗಿದೆ. ಬರೀ ಸ್ವಿಚ್ ವರ್ಡ್ಸ್ ಅಷ್ಟೇ ಅಲ್ದೇನೆ ಇನ್ನೂ ಎಷ್ಟೊಂದಿದೆ, ಸ್ವಿಚ್ ಥಿಂಗ್ಸ್ ಅಂತಿದೆ. ಇವೆಲ್ಲ ಹೇಗೆ ನಾವು ಸರಿ ಮಾಡ್ಕೊಳೋದು. ಆಮೇಲೆ ಅಫರ್ಮೇಶನ್ಸ್ ಎಷ್ಟೊಂದ್ ಜನ ಮಾಡ್ತಾರೆ, ಅಫರ್ಮೇಶನ್ ರೈಟ್ ಮೆಥಡ್ಸ್ ಮಾಡ್ತಿರಲ್ಲ. ಕರೆಕ್ಟ್. ಈ ಎಲ್ಲವನ್ನೂ ಸೇರಿ ಆಮೇಲೆ ವರ್ಡ್ ಅನಾಲಿಸಿಸ್ ಅಂತ ಒಂದಿದೆ, ಪದಗಳನ್ನ ಅನಲೈಸ್ ಮಾಡೋದು ಅಂತ. ಇಟ್ಸ್ ನಾಟ್ ದಟ್ ನೀವು ಮಾತಾಡಿದ್ದನ್ನ ಅನಲೈಸ್ ಮಾಡೋದಲ್ಲ, ಅದಕ್ಕೊಂದು ಮೆಥಡ್ ಇದೆ. ಅಂದ್ರೆ ಒಬ್ಬ ವ್ಯಕ್ತಿಯನ್ನ ನಾನು ಮುಂದುವರಿಬೋದಾ ಬೇಡವಾ, ಸೊ 100% ಅಲ್ದೇ ಇದ್ರು ಒಂದು ಸರ್ಟನ್ ಲೆವೆಲ್ ಅಲ್ಲಿ ನಾವು ಇದನ್ನೆಲ್ಲವನ್ನು ಸೇರಿ ಕಲ್ತ್ಕೊಂಡಾಗ ನಮ್ ಲೈಫಲ್ಲಿ ನಾವು ಸೇಫ್ ಆಗಿರ್ತೀವಿ. ಸೊ ಅದಕ್ಕೆ ಇಷ್ಟು ಕಾಂಬಿನೇಷನ್ಸ್ ನ ಸೇರಿಸಿ ನಾವು ಒಂದು ಪ್ಯಾಕೇಜ್ ಮಾಡಿದ್ದೀವಿ. ಯಾಕೆಂದ್ರೆ ನಮ್ಮ ಹತ್ರ ಒಂದ್ಸತಿ ಕಲ್ತೋರು ಮತ್ತೆ ಇನ್ನೊಂದ್ ಲೆವೆಲ್ ಅಂತೆಲ್ಲ ಎಲ್ಲೂ ಹೋಗೋ ಅವಶ್ಯಕತೆ ಇರಲ್ಲ, ಅಥವಾ ನಮ್ಮ ಹತ್ರನೇ ಇನ್ನೊಂದ್ ಲೆವೆಲ್ ಅನ್ನೋದು ಇಲ್ಲ. ಒಂದು ನೀಟಾಗಿ ಪ್ಯಾಕೇಜ್ ಕಲ್ತ್ಕೊಂತೀವಿ, ಸಂಪೂರ್ಣವಾಗಿ ನೀವು ಕಲ್ತ್ಕೊಂತೀರಾ. ಕಲ್ತ್ಕೊಂಡ್ಬಿಟ್ಟು ಪ್ರಾಕ್ಟಿಕಲ್ ಮತ್ತು ಥಿಯರಿ ಎರಡನ್ನೂ ಹೇಳ್ಕೊಡ್ತೀವಿ. ಅದರ ಡೀಟೇಲ್ಸ್ ನಾನು ಈ ಫೋನ್ ನಂಬರ್ ಏನ್ ಕೊಟ್ಟಿದ್ದೀನಿ ಆ ನಂಬರ್ಗೆ ಕಾಲ್ ಮಾಡಿದ್ರೆ ಕಂಪ್ಲೀಟ್ ಡೀಟೇಲ್ಸ್ ಬರುತ್ತೆ. ಅದ್ರ ಬಗ್ಗೆ ಏನ್ ವಿಷಯ, ಎಷ್ಟು ದಿವಸದ ಕೋರ್ಸು, ಏನು ಇದರ ಏನ್ ಆಗುತ್ತೆ, ಅವ್ರು ಎಷ್ಟು ಡಿಸೈಡ್ ಮಾಡ್ಬೇಕು ಅಂತ. ಪ್ರಾಕ್ಟೀಸ್ ಅಲ್ಲಿ ನಾನು ಹೇಳ್ದಂಗೆ ಮೊದಲು 90 ದಿವಸನ ಡೆಡಿಕೇಟ್ ಮಾಡಬೇಕು. ಪರ್ ಡೇ ಅವ್ರೊಂದು ½ an hour ಡೆಡಿಕೇಟ್ ಮಾಡಿದ್ರು ಸಾಕು. ಆಮೇಲೆ ಹೋಗ್ತಾ ಅವ್ರೊಂದು 15 ನಿಮಿಷ ಅವ್ರ ಲೈಫಲ್ಲಿ ವಾರಕ್ಕೆ ಒಂದ್ಸತಿ 2 ಸತಿ ಪ್ರಾಕ್ಟೀಸ್ ಮಾಡಿದ್ರು ಸಾಕು. ಖಂಡಿತವಾಗ್ಲೂ ಅವ್ರಿಗೆ ಟ್ರಾನ್ಸ್ಫಾರ್ಮೇಶನ್ ಸಿಗತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ, ಯಾವ ಏಜ್ ಗ್ರೂಪ್ ಅಂತ ನಿಮ್ಗೆ ಅನ್ನಿಸ್ಬೋದು. ಇದಕ್ಕೆ 7th ಸ್ಟ್ಯಾಂಡರ್ಡ್ ಅಂತ ಕನ್ಸಿಡರ್ ಮಾಡ್ಬೋದು ನಾವು. ಅಲ್ಲಿಂದ ನೋ ಏಜ್ ಲಿಮಿಟ್. ಕರೆಕ್ಷನ್. So any age who is interested can take this ಅಂತ. ಡೆಫಿನೆಟ್ಲಿ. ಆಮೇಲೆ ಈ ಮಕ್ಕಳಿಗೆ ಪ್ರಾಕ್ಟೀಸ್ ಸೆಷನ್ಸ್ ಅಂತಾನು ನಾವು ಒಂದು ಸಮ್ಮರ್ ಕ್ಯಾಂಪ್ ಮಾಡ್ತಾ ಇದ್ದೀವಿ ನಾವೀಗ. ಸಮ್ಮರ್ ಕ್ಯಾಂಪ್ ಅಲ್ಲಿ ಬಂದು 5th ಸ್ಟ್ಯಾಂಡರ್ಡ್ ಇಂದ ನಾವು ಮಕ್ಕಳುಗಳನ್ನ ತಗೊಂತೀವಿ ಪ್ರಾಕ್ಟೀಸ್ಗೆ. 4th 5th ಇಬ್ರು ತಗೊಂತೀವಿ ಪ್ರಾಕ್ಟೀಸ್ಗೆ. ಇನ್ನು ಸಬ್ಜೆಕ್ಟ್ ಕಲಿಬೇಕು ಅಂದಾಗ ಅವರು 7th ಸ್ಟ್ಯಾಂಡರ್ಡ್ ಇಂದ 7th 6th ಆಗಿ 7th ಬಂದ್ರು ಸಾಕು. ಆಮೇಲೆ ಈ ವಿದ್ಯೆ ಕಲಿಯಕ್ಕೆ 7th ಸ್ಟ್ಯಾಂಡರ್ಡ್ ಇಂದ ಅಂದ್ರೆ ಒಂದು 11 ರಿಂದ 12 ಏಜ್ ಇಂದ ನಾವು ವಿದ್ಯೆನ ಕಲಿಸ್ಬೋದು ಅವ್ರಿಗೆ. ಯಾಕಂದ್ರೆ ಕೆಲವು ಕಾನ್ಸೆಪ್ಟ್ಸ್ ಗಳು ಅವ್ರಿಗೆ ಅರ್ಥ ಆಗ್ಬೇಕಾಗತ್ತೆ. ಚಿಕ್ಕ ಮಕ್ಕಳಲ್ಲಿ ಕಲಿಯೋದ್ರಿಂದ ಅವ್ರು ಅವಾಗ್ಲಿಂದಾನೇ ಸರಿ ಮಾಡ್ಕೊಳೋದ್ರಿಂದ ಅವ್ರ ಲೈಫ್ ನ ಕಂಪ್ಲೀಟ್ ಆಗಿ ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಬಂದ್ಬಿಡತ್ತೆ. ಕರೆಕ್ಟ್. ಎಷ್ಟು ದಿನ ಕೋರ್ಸ್ ಮೇಡಮ್ ನೀವು ಮಾಡೋದು? ಅದೇ ಅದ್ರದ್ದು ಡೀಟೇಲ್ಸ್ ಎಲ್ಲ ಈಗ ಸಮ್ಮರ್ ಕ್ಯಾಂಪ್ ಮತ್ತೆ ವೀಕೆಂಡ್ ಕೋರ್ಸ್, ವೀಕ್ ಡೇ ಕೋರ್ಸಸ್ ಅಂತ ಇದೆ. ಎರಡು ಇದೆ. ವೀಕೆಂಡ್ಸ್ ಒಂದಿರುತ್ತೆ ಬ್ಯಾಚ್, ವೀಕ್ ಡೇಸ್ ಮಾಡೋದು. ಸೊ 2 ಬ್ಯಾಚ್ ಯು ಆರ್ ಪ್ಲಾನಿಂಗ್ ಇದೆ. ಓಕೆ, ಗುಡ್. ಆಮೇಲೆ ಕೋರ್ಸ್ಗೆ ಅಕಸ್ಮಾತ್ ಇಲ್ಲಪ್ಪ ನನಗೆ ಕೋರ್ಸ್ ಆಗ್ತಾ ಇಲ್ಲ, ನನಗೆ ಬರೀ ಕನ್ಸಲ್ಟೇಷನ್ ಸಾಕು ಅಂದ್ರೆ ಕನ್ಸಲ್ಟೇಷನ್ಸ್ ಆರ್ ಆಲ್ಸೋ ಅವೈಲಬಲ್. ಕನ್ಸಲ್ಟೇಷನ್ ಅಲ್ಲಿ ನಾವು ಅವರು ಆನ್ಲೈನ್ ಕನ್ಸಲ್ಟೇಷನ್ ಆದ್ರೂ ಸರಿ, ಆಫ್ಲೈನ್ ಕನ್ಸಲ್ಟೇಷನ್ ಆದ್ರೂ ಸರಿ, ಅವ್ರು ಫೋನ್ ಮಾಡಿದ್ರೆ ನಮ್ದೊಂದು ಮೆಥಡ್ ಇದೆ, ಅದು ಏನು ಅಂತ ಅಂದ್ಬಿಟ್ಟು ಹೇಳ್ತೀವಿ. ಅಂಡ್ ಕೋರ್ಸ್ ಆಲ್ಸೋ ಆಫ್ಲೈನ್ ಕೋರ್ಸು ಇದೆ, ಆನ್ಲೈನ್ ಕೋರ್ಸು ಇದೆ. ಹಾಗಾಗಿ ಅವ್ರು ಕಾಲ್ ಮಾಡಿದ್ರೆ ಯಾವ್ದಕ್ ಸೂಟಬಲ್ ಅಂತ ನೋಡ್ಕೊಂಡು ನಾವು ಬೇರೆ ಬೇರೆ ಮೆಥಡ್ಸ್ ಅಲ್ಲಿ ಮಾಡ್ತಿರೋದ್ರಿಂದ. ಅಂಡ್ ದಿಸ್ ಇಸ್ ಅ ಸರ್ಟಿಫಿಕೇಶನ್ ವರ್ಕ್ಶಾಪ್. ಅಂದ್ರೆ ಈ ವರ್ಕ್ಶಾಪ್ ಏನಿದೆ ಇವ್ರು ಈ ತರ ಸರ್ಟಿಫೈ ಮಾಡ್ಕೊಂಡಿದ್ದಾರೆ ಅಂತ ಅನ್ಬಿಟ್ಟು ನಾವು ಅವ್ರಿಗೆ ವರ್ಕ್ಶಾಪ್ ಸರ್ಟಿಫಿಕೇಟ್ ಕೊಡ್ತೀವಿ. ದಟ್ ಡಸಂಟ್ ಮೀನ್ ದಟ್ ದೇ ಕ್ಯಾನ್ ಆಕ್ಚುಲಿ ಏನು ಅಂತಾರೆ ಇನ್ನೊಬ್ರಿಗೆ ಅನಲೈಸ್ ಮಾಡ್ಬೇಕು ಅಂತಲ್ಲ, ಅಥವಾ ಮಾಡೋದು ಅಂತಾನೂ ಅಲ್ಲ. ಅವ್ರನ್ನ ಸರಿ ಮಾಡ್ಕೋಬಹುದು, ಅವರ ಫ್ಯಾಮಿಲಿ ಮೆಂಬರ್ಸ್ ನ ಸರಿ ಮಾಡ್ಕೋಬಹುದು. ಅವರು ಪ್ರೊಫೆಷನಲ್ ಸರ್ಟಿಫಿಕೇಶನ್ಸ್ ಎಲ್ಲ ಮಾಡ್ಕೊಂಡಾಗ ಮಾತ್ರನೇ ದೇ ಕ್ಯಾನ್ ಡೂ ಇಟ್ ಪ್ರೊಫೆಷನಲ್ ವೇ ಮಾಡಬಹುದು. ಸೊ ಸೆಲ್ಫ್ ರಿಯಲೈಸೇಷನ್, ಸೆಲ್ಫ್ ಅಂಡ್ ಫ್ಯಾಮಿಲಿ ಮಾತ್ರ ಮಾಡ್ಕೊಂಡು ಸರಿ ಮಾಡ್ಕೊಳೋದಕ್ಕೋಸ್ಕರ ಇದಿರೋಂಥದ್ದು. ಅಂದ್ರೆ ಈಗ ನಾವೊಂದೇನೋ ಒಂದು ಕಲ್ತಿರ್ತೀವಿ, ನಮ್ಗೆ ನಮ್ಮ ಫ್ಯಾಮಿಲಿಗೆ ನಮ್ಮನ್ನ ನಾವು ಸರಿ ಮಾಡ್ಕೊಳಕ್ಕೆ ಅಂತ ಇರುವಂತಹ ಒಂದು ಮೆಥಡ್. ಇದನ್ನ ಖಂಡಿತವಾಗ್ಲೂ ಕಲ್ತ್ಕೊಂಡಾಗ ಅವ್ರನ್ನ ಅವರ ಫ್ಯಾಮಿಲಿ ಮೆಂಬರ್ಸ್ನ, ಮಕ್ಕಳುಗಳನ್ನ ಎಲ್ಲಾರ್ನೂ ಪ್ರಾಕ್ಟೀಸ್ ಮಾಡಿಸಿ ದೇ ಕ್ಯಾನ್ ಹ್ಯಾವ್ ಎ ಹ್ಯಾಪಿ ಲೈಫ್. ಓಕೆ. ಸೊ ವೀಕ್ಷಕರೇ, ಬಹುಶಃ ನಿಮಗೆ ಕೋರ್ಸ್ ಬಗ್ಗೆ ಎಲ್ಲ ಡೀಟೇಲ್ಸ್ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಹೌ ಹೆಲ್ಪ್ಫುಲ್ ಇದು, ಅಡ್ವಾಂಟೇಜಸ್ ಏನು, ಯಾವ ತರ ನಮ್ಮ ಒಂದು ಜೀವನನ ಪಾಸಿಟಿವ್ ಕಡೆಗೆ ತಗೊಂಡು ಹೋಗ್ಬೋದು ಅನ್ನೋದನ್ನ ನಮ್ಮ ಅಮೃತ ಹರೀಶ್ ಅವ್ರು ಹೇಳಿದ್ದಾರೆ. ಮೇಡಮ್, ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ನಿಮ್ಗೆ ಏನೇ ಕನ್ಫ್ಯೂಷನ್ನು, ಕ್ಲಾರಿಫಿಕೇಶನ್ಸ್ ಬೇಕಿದ್ರು ಕೆಳಗಡೆ ಸ್ಕ್ರೋಲ್ ಆಗ್ತಾ ಇರೋ ನಂಬರ್ಗೆ ಫೋನ್ ಮಾಡಿ ದಯವಿಟ್ಟು ಮಾಹಿತಿಯನ್ನ ಕಳಿಸ್ಕೊಳ್ಳಿ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು. Thank you so much for having me as a guest today, and thank you for being our host today. Thank you so much. Thank you.